ಮೋರ್ ದ್ಯಾನ್ 80% ಹೊಲದ ಹತ್ರ ರೋಡ್ಗಳಲ್ಲಿ ಹೈವೇದ ಪಕ್ಕನೇ ಮಾರಾಟ ಆಗ್ತಾಯಿದೆ. APMCಗೆ ಬರಲ್ಲ. ಅವಾಗ APMCರಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೆಸ್ ಕಲೆಕ್ಟ್ ಮಾಡ್ತಿದ್ದಾರೆ. ಲೋಪ ಕಾಣ್ತಾ ಇದೆ. ಯಾಕೆ ಸರಿಪಡಿಸ್ತಾರೆ? ಎಷ್ಟು APMCಯಲ್ಲಿ ಎಷ್ಟು ಅನ್ಯಾಯಗಳಾಗಿದ್ರು ಅದನ್ನು ಸರಿಪಡಿಸ್ತಾ ಇಲ್ಲ. ಟ್ರಾನ್ಸ್ಪರೆನ್ಸಿ ತರಿ ಅಂದರೆ ಅಲ್ಲಿ ಟ್ರಾನ್ಸ್ಪರೆನ್ಸಿ ಕಾಣ್ತಾ ಇಲ್ಲ. ರೈತರು ಶ್ರೀಮಂತರಾಗಬೇಕು ಅಂತ ಯೋಚನೆ ಮಾಡ್ತಾರೆ, ಆಗಲೇ ರೈತರು ಉದ್ಧಾರ ಆಗೋಕ್ಕಾಗೋದು. ರೈತರಿಗೆ ಪ್ರೀತಿ ವಿಶ್ವಾಸ ಅವ್ರ ರಕ್ತದಲ್ಲೇ ಬಂದ್ಬಿಟ್ಟಿದೆ. ಮಂಡಿ ವರ್ತಕರಾಗ್ಬಿಟ್ರೆ ಅವ್ರು ಇಮಿಡಿಯೇಟ್ಲಿ ಕಾರ್ಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎಲ್ಲ ಇದಾಗುತ್ತೆ, ವೈಭವ ಜೀವನ ಆಗುತ್ತೆ. ಹಳೆಯ ಕನಸು ಮಾಡೋ ಇಂದು ನನಸು. ಮತ್ತೆ ಇನ್ಪುಟ್ಸ್ ಅಲ್ಲಿ ಏನೇನು ಆಗ್ತದೆ ನಿಮ್ಗೆಲ್ಲ ಗೊತ್ತೇ ಇದೆ ಸರ್. ಇವಾಗ DAP ಸಿಗ್ತಾ ಇಲ್ಲ, ಯೂರಿಯಾ ಸಿಗ್ತಾ ಇಲ್ಲ. ಅರ್ಧ ಎಕರೆ ಇದ್ದವನು 1 ಎಕರೆ 2 ಎಕರೆ 3 ಎಕರೆ ಇದ್ದವರೆಲ್ಲ ಮಾಡೋಕ್ಕಾಗಲ್ಲ ಅನ್ನೋದೇನೂ ಇಲ್ಲ. ಎಲ್ಲವೂ ಮಾಡಬಹುದು, ಎಲ್ಲವೂ ಕೈಯ ಹೊರೆ ಆಗುತ್ತೆ. ಬೆಲೆ ಏರಿಕೆಯ ಬಿಸಿ ಅಂತ ಹೇಳ್ತಾರಲ್ಲ, ಅದು 30 ಪೈಸೆ. ಇವತ್ತಿಗೆ ಒಂದು ಬ್ರೆಡ್ಡು 60ರಿಂದ 70 ರೂಪಾಯಿವರೆಗೂ ಬಂದಿದೆ. 50, 60, 70ಯಲ್ಲಿದೆ ಇವತ್ತಿಗೆ ಬ್ರೆಡ್. ಆದರೆ ಗೋಧಿ ಬೆಲೆ ಅಷ್ಟರ ಮಟ್ಟಿಗೆ ಜಾಸ್ತಿ ಆಗಿಲ್ಲ. ಅಂದರೆ ನಿನಗೆ ಸರ್ಕಾರಿ ಕೆಲಸ ಸಿಕ್ಕಿರೋದಕ್ಕೆ ಒಂದು ಸ್ವಲ್ಪನಾದರೂ ಋಣ ತೀರ್ಸಿ. ನೋಡಿ, ರೈತರು ತುಂಬ ಕಷ್ಟದಲ್ಲಿದ್ದಾರೆ, ಪ್ರಾಬ್ಲಮ್ನಲ್ಲಿದ್ದಾರೆ. ನಮ್ಮ ಕಡೆಯವ್ರು ನೋಡ್ತಾ ಇದ್ದಾರೆ ಸಹಾಯಕ್ಕೆ. ಮತ್ತೆಲ್ಲ ಸರ್ಕಾರದ ಬೆನಿಫಿಟ್ಸ್ ಅವ್ರಿಗೆ ಹೋಗಬೇಕು. ಅದರಲ್ಲಿ ಮತ್ತು ನಡುವೆ ಸೋರಿಕೆ ಆಗದಂಗೆ ನೋಡ್ಕೊಳ್ಬೇಕು. ಎಲ್ಲರಿಗೂ ನನ್ನ ಅಧಿಕಾರಿಗಳಿಗೆ, ನನ್ನ ಜೊತೆಗಿದ್ದವ್ರಿಗೆ, ನಮ್ಮ ಸಬಾರ್ಡಿನೇಟ್ಸ್, ಅವಾಗಿನ ಕಾಲದಲ್ಲಿ ಸಹವರ್ತಿಗಳಿಗೆ ನಾನು ತುಂಬ ಒತ್ತಾಯವಾಗಿ, ಕಠೋರವಾಗಿ ಹೇಳ್ತಾ ಇದ್ದೆ. ನಾನು ಅದನ್ನು ಮಾಡಿ ರೈತರಿಗೆ ಅನ್ಯಾಯ ಆಗಬಾರ್ದು. ಯಾಕೆಂದರೆ ಅವ್ರಿಗೆಲ್ಲ ಸವಲತ್ತುಗಳು ಬೇಕಷ್ಟು ಅದನ್ನು ತೊಗೊಂಡ್ಬಿಟ್ರೆ ಅವ್ರು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ. ಅದರಲ್ಲಿ ಮತ್ತು ಕೊಡೋದ್ರಲ್ಲಿ ವ್ಯತ್ಯಾಸಗಳು ಮಾಡಿದರೆ ಅಥವಾ ನೀವು ಮಾಡಿದರೆ ಅದೇನು ನೋಡಿ, ಅದು ಕ್ಷಮೆ ಇಲ್ಲ ಆಯ್ತು ಅಂತೇಳಿ ಅದು ಸರ್ಕಾರದವರಾಗಲಿ ಅಥವಾ ಡಿಸಿಪ್ಲಿನ್ ಅಥಾರಿಟಿ ಇದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಬೇಕು. ರೈತರಿಗೇನಾದರೂ ಗೌರ್ಮೆಂಟಿಂದ ಆಗಲಿ ಅಥವಾ ಇದರಿಂದ ಆಗಲಿ ಓಕೆ ಸ್ವಲ್ಪ ಡಿಲೇ ಮಾಡಿ ಮುಂದಕ್ಕೆ ಹಾಕಿ ಆ ಥರ ಏನಾದರೂ ಮಾಹಿತಿಗಳು ಏನಾದ್ರು ಹೋಗ್ತಿದೆಯಾ ಸರ್? ಅವ್ರು ಹೇಳ್ತಿದ್ದಾರೆ ನೋಡು ಎಷ್ಟು ಉದ್ಧಾರ ಆಗಿವೆ ಅಂತ. ರೈತರು ಹೊರಗೆ ಸಂತ್ರಸ್ತರಾಗ್ತಾರೆ ಮತ್ತು ಕನ್ಸ್ಯೂಮರ್ಗೂ ಅನ್ಯಾಯ ಆಗ್ತದೆ. ಅಂದರೆ ಈ ಮೆಕನೈಸೇಷನ್ ಮಾಡಬೇಕು ಅಂತಂದರೆ ಇದು ಯಾವ ಥರ ಹೋಗುತ್ತೆ ಸರ್? ಅನೇಕ ಜನರು ತೋಟಗಳನ್ನು ಫ್ಯಾಲೋ ಬಿಟ್ಟಿದ್ದಾರೆ, ಬೀಳು ಬಿಟ್ಟಿದ್ದಾರೆ. ಅಲ್ಲಿ ಮಾಡೋರೇ ಇಲ್ಲ. ಇವತ್ತಿಗೆ ಹೊಸದಾಗಿ ಯಾರು ಅಗ್ರಿಕಲ್ಚರ್ ಲ್ಯಾಂಡನ್ನು ಕೊಂಡ್ಕೊಳ್ಳೋಕೆ ಹೋಗ್ಬಿಡಿ. ದಟ್ ಈಸ್ ಫೂಲಿಶ್. ಅದು ದಟ್ ಈಸ್ ಮೆಕನೈಸೇಷನ್ ಅಂದಾಗ ನನಗೆ ಒಂದು ಪ್ರಶ್ನೆ ಬರ್ತಿದೆ. ಏನಂತಂದರೆ ಇವಾಗ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಅವಾಗ ಒಟ್ಟು ಕುಟುಂಬ ಇತ್ತು, 10 ಎಕರೆ 20 ಎಕರೆ 50 ಎಕರೆ ಜಮೀನಿತ್ತು. ಈಗೆಲ್ಲ ಏನಾಗಿದೆ ಅಂತಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಡಿವೈಡ್ ಆಗಿ ಸಣ್ಣ ರೈತರು, ಅತಿ ಸಣ್ಣ ರೈತರು, ಮಾರ್ಜಿನಲ್ ಫಾರ್ಮ್ ಅಲ್ಲಿಗೆ ಬಂದು ನಿಂತಿದ್ದಾರೆ. ಅಂದರೆ ಈ ಮೆಕನೈಸೇಷನ್ ಮಾಡಬೇಕು ಅಂತಂದರೆ ಇದು ಯಾವ ಥರ ಹೋಗುತ್ತೆ ಸರ್? ನೋಡಿ, ಆ ಚಿಕ್ಕ ರೈತರು ನೀವು ಹೇಳ್ದಂಗೆ ಅರ್ಧ ಎಕರೆ ಇದ್ದವನು 1 ಎಕರೆ 2 ಎಕರೆ 3 ಎಕರೆ ಇದ್ದವರೆಲ್ಲ ಅವೆಲ್ಲ ದೊಡ್ಡ ಎಫಿಷಿಯೆಂಟ್ ಮಷಿನ್ಸ್ ಇಟ್ಕೊಳ್ಳೋಕ್ಕಾಗಲ್ಲ. ನೋಡಿ, ಮತ್ತು ಇನ್ನೊಂದು ನಾನು ಹೇಳ್ತೀನಿ ಕೇಳಿ. ಇವತ್ತಿಗೆ ಅನೇಕ ಜನರು ತೋಟಗಳನ್ನು ಫ್ಯಾಲೋ ಬಿಟ್ಟಿದ್ದಾರೆ, ಬೀಳು ಬಿಟ್ಟಿದ್ದಾರೆ. ಅಲ್ಲಿ ಮಾಡೋರೇ ಇಲ್ಲ ಇವತ್ತಿಗೆ. ಅದಕ್ಕೆ ನಾನು ಭಾಳ ಜನಕ್ಕೆ ಏನು ಹೇಳ್ತೇನೆ ಗೊತ್ತಾ, ಹೊಸದಾಗಿ ಯಾರು ಅಗ್ರಿಕಲ್ಚರ್ ಲ್ಯಾಂಡನ್ನು ಕೊಂಡ್ಕೊಳ್ಳೋಕೆ ಹೋಗ್ಬಿಡಿ. ದಟ್ ಈಸ್ ಫೂಲಿಶ್. ಅದು ಆ ಹಣ ಕೊಟ್ಬಿಟ್ಟು ಅಷ್ಟು ಕಾಸ್ಟ್ಲಿ ಎಲ್ಲಿ ನೋಡಿದ್ರು 20 ಲಕ್ಷ 30 ಲಕ್ಷ 50 ಲಕ್ಷ ಕೋಟಿ ಇವೆ. ದೂರ ಹೋದರೂ ಅಷ್ಟಿವೆ, 100 ಕಿಲೋಮೀಟ್ರ್ ಹೋದರೂ ಹಾಗೆ ಇವೆ. ಅಂಥದ್ರಲ್ಲಿ ನೀವ್ಯಾಕೆ ಅದನ್ನು ಕೊಂಡ್ಕೊಳ್ತೀರಾ? ಟೇಕ್ ಆನ್ ಲೀಸ್ ಮೇಲೆ ತೊಗೊಳ್ಳಿ, ಗುತ್ತಿಗೆ ಮೇಲೆ ತೊಗೊಳ್ಳಿ. ನಿಮಗೆ ಫುಲ್ ಏರಿಯಾ ಹಳ್ಳಿನೇ ಸಿಗುತ್ತೆ. ನಿಮಗೆ 100 ಎಕರೆ ಸಿಗುತ್ತೆ. ಅದನ್ನೆಲ್ಲ ಸೇರಿಸಿ ನೀವು ಮಷಿನ್ ಇಟ್ಕೊಳ್ಳಿ, ಲೀಸ್ ಮೇಲೆ ಮಾತಾಡಿ ಅವ್ರ ಜೊತೆಗೆ. ಅದರಿಂದ ನೀವು ಹೇಳ್ದಂಗೆ ಅರ್ಧ ಎಕರೆಗೆ 1 ಎಕರೆಗೆ ಆ ದೊಡ್ಡ ಪ್ರಮಾಣದಲ್ಲಿ ಮೆಕನೈಸೇಷನ್ ಆಗಲ್ಲ. ಅವನ್ನೆಲ್ಲ ಲ್ಯಾಂಡು ಇವರು ತಗೊಂಡವರು ಲೀಸ್ ಮೇಲೆ ತಗೊಂಡು ಪೂಲ್ ಮಾಡಬೇಕು. ಅದನ್ನು ಇಂಡಿವಿಜುವಲಿನೂ ಮಾಡ್ಬೋದು, ಕೆಲವು ಕಂಪ್ನಿಯಿಂದೂ ಮಾಡ್ಬೋದು, ಅದನ್ನೆಲ್ಲ ಮಾಡ್ಬೋದಾಗಿದೆ. ಅದನ್ನು ಆ ರೀತಿ ಮಾಡಿದಾಗ ನಾವು ದೊಡ್ಡ ರೀತಿಯಲ್ಲಿ ಆಹಾರ ಧಾನ್ಯಗಳನ್ನು ಬೆಳೆಯೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದರಿಂದ ಅವಾಗ ಅಲ್ಲಿನೂ ಏನಾಗುತ್ತೆ ಗೊತ್ತಾ, ಮೆಕನೈಸೇಷನ್ ಮಾಡಿದಾಗ ಅಲ್ಟಿಮೇಟ್ ಕಾಸ್ಟ್ ಆಫ್ ದಿ ಪ್ರಾಡಕ್ಟ್ ಜಾಸ್ತಿ ಆಗುತ್ತೆ. ಅವಾಗ ಅದರಿಂದ ನೋಡಿ ಹೊರೆ ಆಗುತ್ತೆ. ಬೆಲೆ ಏರಿಕೆಯ ಬಿಸಿ ಅಂತ ಹೇಳ್ತಾರಲ್ಲ, ಅದು ಮುಟ್ಟುತ್ತೆ. ಅದನ್ನು ಜನರು ಅದನ್ನು ಕೊನೆಗೆ ಬೆಲೆ ಏರಿಕೆ ಬಂದು ಅದು ರಿಟೇಲ್ ನಮಗೇನೆ ಅದು ಹೊಡೆಯೋದು ಆಗುತ್ತೆ. ಆಯ್ತು ಕಡೆ ಇವತ್ತಿಗೆ ಹೋಟೆಲ್ ಬೆಲೆ ಜಾಸ್ತಿ ಆಗ್ತದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ. ಎಲ್ಲ ಇನ್ಪುಟ್ಸದ್ದು ಪ್ರತಿಯೊಂದು ನಿಮ್ಮ ಕೈಲಿರುವ ವಸ್ತುಗಳು ಅಥವಾ ನಾವು ತೊಡುವ ಬಟ್ಟೆಗಳು ಎಲ್ಲದರ ಬೆಲೆನೂ ಸ್ಲೋಲಿ ರೈಸ್ ಆಗ್ತಾಯಿದೆ. ಹಂಗೆ ಅಲ್ಲಿನೂ ಆಗುತ್ತೆ. ಆಯ್ತು ಕಡೆ ಅದು ಆಗುತ್ತೆ. ಅದನ್ನು ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ಹೇಳ್ತೀನಿ ಕೇಳಿ, ದೇ ಆರ್ ಸೋಷಿಯಲ್ ಆ್ಯಂಡ್ ಎಕಾನಮಿಕಲ್ ಎವಲ್ಯೂಷನ್ಸ್. ಅದರಲ್ಲಿ ಅದು ಏರ್ಮುಖವಾಗಿ ಹೋಗ್ತಾ ಇದೆ. ಅಲ್ಲಿ ಅದಕ್ಕೆ ಕಾರಣಗಳು ಇರ್ತವೆ. ಹೇಳ್ತೀನಿ ಕೇಳಿ, ಪೆಟ್ರೋಲೇ ತಗೊಳ್ಳಿ. ನಾವೆಲ್ಲ ಸರ್ವಿಸ್ ಸೇರಿಕೊಂಡಾಗ ಪೆಟ್ರೋಲ್ 6 ರೂಪೀಸ್ ಇತ್ತು, ಡೀಸೆಲ್ 1.5 ರೂಪಾಯಿ ಇತ್ತು.
ನೋಡಿ ಈಗ ಎಷ್ಟು ಪಟ್ಟು ಜಾಸ್ತಿ ಆಗಿದೆ. ಬ್ರೆಡ್ಡು ನನಗೆ ನೆನಪಿದೆ, ನಾನು ಅಬೌಟ್ 6th or 7th ಇದ್ದಾಗ ಬ್ರೆಡ್ಡು 25ರಿಂದ 35 ಪೈಸೆಯಲ್ಲಿ ನಡಿಬಿತ್ತು. ಅಂದರೆ ಡಿಫ್ರೆಂಟ್ ಕ್ವಾಲಿಟಿ ಬ್ರೆಡ್ 30 ಪೈಸೆ. ಇವತ್ತಿಗೆ ಒಂದು ಬ್ರೆಡ್ಡು 60ರಿಂದ 70 ರೂಪಾಯಿವರೆಗೂ ಬಂದಿದೆ. 50, 60, 70ಯಲ್ಲಿದೆ ಇವತ್ತಿಗೆ ಬ್ರೆಡ್ಡು. ಎಷ್ಟು ಪಟ್ಟು ಜಾಸ್ತಿ ಆಗಿದೆ ಹೇಳ್ತೀನಿ ಕೇಳಿ ನೋಡಿ. ಆದರೆ ಗೋಧಿ ಬೆಲೆ ಅಷ್ಟರ ಮಟ್ಟಿಗೆ ಜಾಸ್ತಿ ಆಗಿಲ್ಲ ನೋಡಿ. ಯಾಕಂದರೆ ಈ ಬ್ರೆಡ್ ಮ್ಯಾನುಫ್ಯಾಕ್ಚರ್ ಆಗೋದು ಇಟ್ ಇಸ್ ಮ್ಯಾನುಫ್ಯಾಕ್ಚರ್ಡ್ ಐಟಮ್ಸ್, ಅದು ಜಾಸ್ತಿ ಆಗಿದೆ. ಗೋಧಿ ಬೆಲೆ ಅಷ್ಟು ಒಂದು 100 ಪಟ್ಟು ಜಾಸ್ತಿ ಆಗಿಲ್ಲ ನೋಡಿ. ಅಕ್ಕಿ ಬೆಲೆ ಅಷ್ಟಾಗಿಲ್ಲ, ಆದರೆ ಅಕ್ಕಿಯಿಂದ ಮಾಡಿದ ಪದಾರ್ಥಗಳ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ ನೋಡಿ. ಅದರಿಂದ ಯಾವುದು ಮ್ಯಾನುಫ್ಯಾಕ್ಚರ್ಡ್ ಐಟಮ್ಸ್ ಇರ್ತದೋ, ಯಾವುದು ವ್ಯಾಲ್ಯೂಡೆಡ್ ಪ್ರೊಸೆಸ್ಡ್ ಪ್ರಾಡಕ್ಟ್ ಇರ್ತದೋ ಅದು ಜಾಸ್ತಿ ಆಗ್ತದೆ. ಅದರಲ್ಲಿ ಕೆಲವರು ತಲೆ ಓಡಿಸ್ಬಿಟ್ಟು ಅದರ ಅಡ್ವಾಂಟೇಜ್ ತಗೊಳ್ತಾರೆ. ಅದು ಫೈನಲಿ ಅದರ ಲಾಭ ಆಗೋದು ರೈತರಿಗಲ್ಲ, ಆ ಇಂಡಸ್ಟ್ರಿಯಲಿಸ್ಟಿಗೆ ಅಥವಾ ವರ್ತಕನಿಗೆ ಅಥವಾ ಆ ಕಂಪ್ನಿಗೆ ಲಾಭ ಆಗುತ್ತೆ ಅದನ್ನು ನೋಡಿ. ಅದರಿಂದ ಇವು ಸಂಕೀರ್ಣವಾದ ಒಂದು ವಿಷಯ ಇದು. ಒಬ್ಬರಿಗೆ ಅನ್ಯಾಯ ಮಾಡೋಕ್ಕೆ ಹೋಗೋದು ಅಥವಾ ಒಬ್ಬರಿಗೆ ನ್ಯಾಯ ಕೊಡೋದು ಅಲ್ಲ ಇಲ್ಲಿ ಐತೆ ಕೇಳಿ. ಕೆಲವರಿಗೆ ಜಾಸ್ತಿ ನ್ಯಾಯ ಸಿಗ್ತದೆ, ಕೆಲವರಿಗೆ ಒಂದು ಸ್ವಲ್ಪ ನ್ಯಾಯ ಕಡಿಮೆ ಸಿಗುತ್ತೆ. ಹೀಗೆ ಅದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕಂದ್ರೆ ತುಂಬ ಡೆಲಿಕೇಟ್ ಇಶ್ಯೂಸ್ ಇವೆಲ್ಲ. ಅದು ನಾವು ಮಾಡಬೇಕಾಗತ್ತೆ. ಯಾವ ರೀತಿ ಇವ್ರಿಗೆಲ್ಲ ಬೂಸ್ಟ್ ಕೊಡಬೇಕು ಅವೆಲ್ಲ ಇದೆ ಐ ಥಿಂಕ್. ಅದರಿಂದ ಇಟ್ ಈಸ್ ನಾಟ್ ಸೊ ಈಸಿ ನೋಡಿ. ಹೋಲ್ ಕಾಂಪ್ಲೆಕ್ಸ್ ಇಶ್ಯೂಸ್ ಇವೆಲ್ಲ ನೋಡಿ. ಯಾಕೆ ಅದ್ರನ್ನು ಬ್ರೆಡ್ ಬೆಲೆ 200 ಪಟ್ಟು ಜಾಸ್ತಿ ಆಯಿತು ವರ್ಷದಲ್ಲಿ. ಗೋಧಿ ಬೆಲೆ ಬರೀ 20 ಪಟ್ಟು ಮಾತ್ರ ಜಾಸ್ತಿ ಆಯಿತು ಗೋಧಿ ಬೆಲೆ. ಆದರೆ ಬ್ರೆಡ್ಡು ಬೆಲೆ 200 ಪಟ್ಟು ಜಾಸ್ತಿ ಆಗಿಬಿಟ್ಟಿದೆ. ಯಾಕಾಯಿತು ನೋಡಿ. ಇದನ್ನು ಯಾಕಾಯಿತು ಅಂತ ಎಲ್ಲರೂ ಕೂತ್ಕೊಂಡು ಅವರು ತಿಳ್ಕೊಳ್ಬೇಕು. ತಜ್ಞರು ಇದ್ದಾರೆ, ಫೈನಾನ್ಷಿಯಲ್ ಎಕನಾಮಿಕ್ ತಜ್ಞರು ಇದ್ದಾರೆ, ವಿಜ್ಞಾನಿಗಳು, ಅವರೆಲ್ಲ ಕೂತ್ಕೊಂಡು ಮಾತಾಡಬೇಕು ಇದನ್ನೆಲ್ಲ ನೋಡಿ. ಯಾಕೆ ಹಿಂಗಾಯಿತು, ಯಾಕೆ ಇದಾಗಿತ್ತು ಅಂತ ಅಲ್ಲೇ ಸಿಗುತ್ತಲ್ಲ ಉತ್ತರ, ಅಲ್ಲೇ ಇದೆ. ನಿಮಗೂ ಗೊತ್ತು, ನನಗೂ ಗೊತ್ತದು, ನಾನು ಹೇಳಬಲ್ಲೆ ಯಾಕಂತ ಅದು ಯಾಕಾಯಿತು ಅಂತೇಳಿ. ಯಾಕಂತಂದರೆ ನಾವು ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಿಲ್ಲ. ಆ ನ್ಯಾಯವನ್ನು ಸರಿಪಡಿಸೋಕ್ಕೆ ನಿಜವಾದ ಒಂದು ಎಫರ್ಟ್ ಹಾಕಿಲ್ಲ. ಹಳೆಯ ಸಿಸ್ಟಮ್ನಲ್ಲಿ ನಾವಿದ್ದೇವೆ. ಇವತ್ತಿಗೆ ಎಷ್ಟೋ APMCಯಲ್ಲಿ ಎಷ್ಟೋ ಅನ್ಯಾಯಗಳಾಗಿದ್ರೂ ಅದನ್ನು ಸರಿಪಡಿಸ್ತಾ ಇಲ್ಲ. ಟ್ರಾನ್ಸ್ಪರೆನ್ಸಿ ತರ್ರಿ ಅಂದರೆ ಅಲ್ಲಿ ಟ್ರಾನ್ಸ್ಪರೆನ್ಸಿ ಕಾಣ್ತಾ ಇಲ್ಲ ನೋಡಿ. ಆಲ್ APMCs ಆರ್ ಅಂಡರ್ ಗೌರ್ಮೆಂಟ್ ಕಂಟ್ರೋಲ್. ಅಲ್ಲೂ ಅವು ಅಟಾನಮಸ್ ಇದ್ದರೂ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲಿರೋದು. ಅದಕ್ಕೊಂದು ಡಿಪಾರ್ಟ್ಮೆಂಟ್ ಇರ್ತದೆ, ಅಥವಾ ಒಂದು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಬೋರ್ಡ್ ಅಂತ ಇರ್ತದೆ, ಮಾರ್ಕೆಟಿಂಗ್ ಇಲಾಖೆ, ಕೃಷಿ ಮಾರುಕಟ್ಟೆ ಇಲಾಖೆ ಇರ್ತದೆ. ಅವರು ಅದನ್ನು ಸರಿಪಡಿಸ್ಬೋದಾಗಿತ್ತು. ಇವತ್ತಿಗೂ ಹೇಳ್ತಾರೆ ಅಲ್ಲಿ ನಮಗೆ ಅನ್ಯಾಯ ಆಗ್ತಿದೆ ಅಂತ ರೈತರು ಹೇಳ್ತಾರೆ. ನಾನು ಚಿಕ್ಕವನಿದ್ದಾಗೂ ಹೇಳ್ತಾ ಇದ್ರು ಅನ್ಯಾಯ ಆಗ್ತಿದೆ ಅಂತೇಳಿ. ಇವತ್ತು ಅನ್ಯಾಯ ಆಗ್ತಿದೆ. ಟ್ರಾನ್ಸ್ಪರೆನ್ಸಿ ಇಲ್ಲ ಅಂದರೆ ಯಾಕೆ ಅನ್ಯಾಯ ಆಗ್ತಿದೆ, ಯಾಕೆ ಟ್ರಾನ್ಸ್ಪರೆನ್ಸಿ ಇಲ್ಲ, ತನ್ನಿ ಅದನ್ನೇ ಮಾಡಿ ಅದೊಂದು ಶಿಸ್ತು ನೋಡಿ. ಅದೊಂದು ನ್ಯಾಯ ದೊರಕಿಸುವಂಥ ಒಂದು ಪ್ರಯತ್ನ ಆಗುತ್ತೆ. ಯಾಕೆ ಅಲ್ಲಿ ಆಗ್ತಿದ್ರೆ ಹೇಳ್ತಂದ್ರೆ ಅಲ್ಲಿ ನ್ಯಾಯ ಆಗ್ತಿದ್ದು ಕಂಡು ಕಾಣ್ದಂಗೆ ಹಂಗೆ ಇದ್ಬಿಟ್ರೆ ಎಷ್ಟು ದಿನ ಅಂತ ಅನ್ಯಾಯ. ಶೋಷಣೆ ಆಗೋರು ಮತ್ತು ಅನ್ಯಾಯಕ್ಕೆ ಒಳಗಾಗೋರು ರೈತರೇ ಅಲ್ವೇ ಪಾಪ. ಯಾವ ವರ್ತಕರು, ಮಂಡಿ ವರ್ತಕರು ಇವತ್ತಿಗೆ ಬಡವರಾಗಿಲ್ಲ. ಹೌದು ನೋಡಿ ಇಮಿಡಿಯೇಟ್ಲಿ 2 ವರ್ಷ ಮಂಡಿ ವರ್ತಕರಾಗ್ಬಿಟ್ರೆ ಅವ್ರು ಇಮಿಡಿಯೇಟ್ಲಿ ಕಾರ್ಗಳು ಮತ್ತು ದೊಡ್ಡ ಬಿಲ್ಡಿಂಗ್ಗಳು ಎಲ್ಲ ಇದಾಗುತ್ತೆ, ವೈಭವ ಜೀವನ ಆಗುತ್ತೆ. ಇಲ್ಲಿ ರೈತರು ಅದೇ ಕಷ್ಟ, ಅದೇ ನಷ್ಟ, ಅದೇ ಒಂದು. ಅಂದರೆ ಅವ್ರ ಮನಸ್ಥಿತಿಗಳು ಹೇಗಿದೆ ಅಂದರೆ ರೈತರು ರೈತರಾಗೇನೆ ಉಳಿಬೇಕು. ಅಂದರೆ ಮಿಡಲ್ ಮೆನ್ಸ್ ಏನಿದಾರಲ್ಲ ಅವರು ಶ್ರೀಮಂತರಾಗ್ತಾ ಹೋಗಬೇಕು, ರೈತರು ರೈತರಾಗೇ ಉಳಿಬೇಕು. ಅವ್ರು ಯಾವಾಗ ರೈತರು ಶ್ರೀಮಂತರಾಗಬೇಕು ಅಂತ ಯೋಚನೆ ಮಾಡ್ತಾರೆ ಆಗಲೇ ರೈತರು ಉದ್ಧಾರ ಆಗೋಕ್ಕಾಗೋದು ಅಂತ ನನ್ಗನ್ಸುತ್ತೆ. ಇದು ರಾಷ್ಟ್ರೀಯ ಧೋರಣೆ ಅಲ್ಲ. ಇದು ರಾಷ್ಟ್ರೀಯ ಯಾವ ಒಂದು ಸರ್ಕಾರವು ನಮ್ಮ ದೇಶದಲ್ಲಿ ಇದನ್ನು ಪ್ರಮೋಟ್ ಮಾಡಿಲ್ಲ ಇಂಥದನ್ನೇ. ಅದು ರಾಷ್ಟ್ರೀಯ ಧೋರಣೆ ಅಲ್ಲ, ಬಟ್ ಆಗ್ತಾ ಇದೆ ಅದು. ಹೌದು, ಇದು ತಪ್ಪಾಗಿ ಆಗ್ತಾ ಇದೆ. ಅದನ್ನು ಸರಿಪಡಿಸ್ಬೇಕು. ತಪ್ಪು ಅದೇ ಲೋಪ ಕಾಣ್ತಾ ಇದೆ. ಯಾಕೆ ಸರಿಪಡಿಸ್ಬೇಕು? ಅದು ಕಣ್ಣಿಗೆ ಕಾಣಿಸ್ತಾ ಇದೆ, ಅರ್ಥ ಆಗಿದೆ. ಅದ್ರ ಬಗ್ಗೆ ಹೋರಾಟಗಳು ಆಗಿವೆ. ಅದನ್ನು ಯಾಕೆ ಸರಿಪಡಿಸಿಲ್ಲ ನೋಡಿ. ಯಾಕೆ ಸರಿಪಡಿಸಲ್ಲ? ಇವತ್ತಿಗೆ ಕೆಲವುದರಲ್ಲಿ ರೈತರು APMC ಬಿಟ್ಬಿಟ್ಟು ಹೊರಗಡೆನೆ ರೋಡ್ ಸೈಡು ಹೊಲದ ಹತ್ರನೇ ಇವತ್ತು ಮೆಕ್ಕೆಜೋಳ ನೋಡಿ ಕರ್ನಾಟಕದಲ್ಲಿ ಮೋರ್ ದ್ಯಾನ್ 80% ಹೊಲದ ಹತ್ರ ರೋಡ್ಗಳಲ್ಲಿ ಹೈವೇ ಪಕ್ಕನೇ ಮಾರಾಟ ಆಗ್ತಾಯಿದೆ. APMCಗೆ ಬರಲ್ಲ. ಅವಾಗ APMCರಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೆಸ್ ಕಲೆಕ್ಟ್ ಮಾಡ್ತಿದ್ದಾರೆ. ಅಲ್ಲಿ ಕೊಡಿ ಸೆಸ್ಸು ಅಂತ ಹೇಳ್ಬಿಟ್ಟು ನೋಡಿ. ಅದರಿಂದ ಇರಲಿ ನೋಡಿ, APMCದು ಹಿಂದೆ ಒಳ್ಳೊಳ್ಳೆ ಕೆಲಸ ಮಾಡಿವೆ. ಈಗಲೂ ಅವ್ರ ರೋಲ್ ಇದೆ ಹೇಳ್ತೀನಿ ಕೇಳಿ, ಬೇಕಾದಷ್ಟು ಇವೆ. ದೊಡ್ಡ ಮಾವು ಮಂಡಿ ಅವೆಲ್ಲ APMC ಕಂಟ್ರೋಲಲ್ಲೇ ಇವೆ, ಅಲ್ಲಿ ಆಗುತ್ತೆ. ಬಟ್ ಏನಂದ್ರೆ ಅಲ್ಲೇ ಸ್ವಲ್ಪ ಕಂಟ್ರೋಲ್ ಕೊಟ್ಬಿಟ್ಟು ರೈತ ಪರವಾದ ಒಂದು ಧೋರಣೆನಲ್ಲಿ ಉಂಟು ಮಾಡಬೇಕು. ಮತ್ತೆ ಎಳ್ಳೀರ್ ಮಂಡಿನೂ ಕೂಡ ಎಲ್ಲವೂ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಈಸ್ ನಮ್ಮದ್ರಲ್ಲಿ ಕಂಟ್ರೋಲ್ಡ್ ಬೈ ಗೌರ್ಮೆಂಟ್ ಓನ್ಲಿ ಅಂದೆ ನೋಡಿ. ಗೌರ್ಮೆಂಟ್ ಕಂಟ್ರೋಲ್ ತರಕ್ಕೆ ಪ್ರಯತ್ನ ಪಟ್ಟಿದೆ. ಅಲ್ಲೇ ಏನಂತಂದರೆ ಅದು ಬೆಲೆಗಳನ್ನು ಸ್ವಲ್ಪ ಮಾಡಬೇಕಲ್ಲಿ. ಮತ್ತು ಅವ್ರೇನು ಹೇಳ್ತಾರೆ, ಅಗೇನ್ ಬೆಲೆಗಿಲೆ ಡಿಸೈಡ್ ಆಗೋದು ಅರೈವಲ್ ಮತ್ತು ಡಿಮಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಅದು ಹೇಳಿ ಕೈ ತೊಗೊಂಡ್ಬಿಡ್ತಾರೆ ಅಷ್ಟೇ ನೋಡಿ. ಆದ್ದರಿಂದ ನೋಡಿ ಇವನ್ನೆಲ್ಲ ನಾವು ಸಾಲ್ವ್ ಮಾಡ್ಬೇಕಾದ್ರೆ ಒಂದು ನಿಜವಾದ ಚಿಂತನೆ, ಒಂದು ದೊಡ್ಡ ರೀತಿಯಲ್ಲಿ ಒಂದು ಇದು ಬರಬೇಕಂದ್ರೆ ಗಟ್ಟಿಯಾದ ಒಬ್ಬ ಆಡಳಿತಗಾರ, ಗಟ್ಟಿಯಾದ ಒಂದು ಪೊಲಿಟಿಕಲ್ ವಿಲ್ ಪವರ್ ಅವೆಲ್ಲ ಬರಬೇಕಾಗುತ್ತೆ. ಯಾಕಂದರೆ ಮುಂದೆ ನಾವು ಹಿಂಗೆ ಬಿಟ್ಬಿಟ್ರೆ ಏನಾಗುತ್ತೆ ಗೊತ್ತಾ, ವಿಕೋಪಕ್ಕೆ ಹೋಗಿಬಿಟ್ಟು ಬಹಳ ಜನಕ್ಕೆ ಅನ್ಯಾಯ ಆಗುತ್ತೆ. ಕನ್ಸ್ಯೂಮರ್ಸ್ ಅಂದರೆ ಭಾಳ ಜನದಲ್ಲಿರೋ ಕನ್ಸ್ಯೂಮರ್ಸ್ ಮೋಸ್ಟ್ಲಿ ಅದಕ್ಕೋಸ್ಕರನೂ ಕೂಡ ರೈತರು ನನಗೆ ನ್ಯಾಯ ಸಿಗ್ತಿಲ್ಲ, ರೈತರು ಕೊರಗಿ ಸಂತ್ರಸ್ತರಾಗ್ತಾರೆ.
ಮತ್ತು ಕನ್ಸ್ಯೂಮರ್ಗೂ ಅನ್ಯಾಯ ಆಗ್ತದೆ ಮುಂದೆ ಲಾಂಗ್ ರನ್ನಲ್ಲಿ. ಅದರ ಎಲ್ಲ ನೋಡಿ ಲಾಭಗಳನ್ನು ಬೇರೆಯವರು, ಮಧ್ಯವರ್ತಿಗಳು, ಕಂಪ್ನಿಯವರು ಅಥವಾ ಪ್ರಾಸೆಸರ್ಸ್, ವ್ಯಾಲ್ಯೂ ಎಡಿಷನ್ ಮಾಡೋರು ಅವರೆಲ್ಲ ತಗೊಳ್ತಾರೆ ಅಷ್ಟೇ. ಅವರು ಜಸ್ಟಿಫಿಕೇಷನ್ ಕೊಡ್ತಾರೆ, ನಾವು ಕಷ್ಟಪಡ್ತಿದ್ದೀವಿ ಅಂತ ಹೇಳ್ತಾರೆ. ಬಟ್ ಏನೇ ಆದರೂ ಇವ್ರಿಗೆ ಇಬ್ಬರು 2 ಕ್ಯಾಟಗರಿಗೆ ಅನ್ಯಾಯ ಆಗ್ಬಿಡ್ತದಲ್ಲ. ರೈತರಿಗಂತೂ ಮೂಲಭೂತವಾದ ಗೋಳು, ರೈತರಿಗಂದ್ರೆ ಕೆಳಗಡೆ ಇರೋರಿಗೆ ಇದೆ. ಅಂದರೆ ಗ್ರಾಹಕರಿಗೆ ಬೆಲೆ ಏರಿಕೆಯೇ ಬಿಸಿ. ಪಾಪ ನೋಡಿ, ಅವನು ಇಷ್ಟು ತಿನ್ನೋದು ಕಡಿಮೆ ಮಾಡಿಬಿಟ್ಟು ಇಷ್ಟೇ ತಿಂತಾನೆ ಅಷ್ಟೇ. ಇಡ್ಲಿ ವಡ ತಿನ್ನೋದು ಬದಲಿ ಪಾಪ ಇಡ್ಲಿ ಮಾತ್ರ ತಿಂತಾನೆ, ವಡ ಕಾಸ್ಟ್ಲಿ ಆಗಿಬಿಟ್ಟಿದೆ. ಓಕೆ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಅಂದರೆ ಇವಾಗ ಒಂದು ಕನ್ಕ್ಲೂಷನಿಗೆ ಬರಬೇಕು ಅಂತಂದರೆ ಮೋಸ್ಟ್ಲಿ ಈಗ ಏನು ಹೇಳಿದ್ರಿ, ಈ ಒಂದು ಕಾನ್ಸೆಪ್ಟ್ ಇದೆ, ಆ ಕಾನ್ಸೆಪ್ಟ್ದು ನಾವು ಒಂದು ಎಪಿಸೋಡೇ ಮಾಡ್ಬೋದು ಅನ್ಸುತ್ತೆ. ಒಂದು ದೊಡ್ಡ ಕಾನ್ಸೆಪ್ಟ್, ಒಂದು ಮಾರ್ಕೆಟಿಂಗು, ಇನ್ಪುಟ್ಸು, ಮತ್ತು ಇನ್ಪುಟ್ಸಲ್ಲಿ ಏನೇನು ಆಗ್ತದೆ ನಿಮಗೆಲ್ಲ ಗೊತ್ತೇ ಇದೆ ಸರ್. ಇವಾಗ DAP ಸಿಗ್ತಾ ಇಲ್ಲ, ಯೂರಿಯಾ ಸಿಗ್ತಾ ಇಲ್ಲ, ಬಿಕಾಸ್ ಆಫ್ ದ ಕ್ರೈಸಿಸ್ಸು. ಇವೆಲ್ಲ ಸಮಸ್ಯೆಗೆ ಕಾರಣಗಳು ಸರಿಯಾಗಿ ತಿಳಿದಿದೆ ಎಲ್ಲರಿಗೂ. ನಿಗೂಢವಾದ ಕಾರಣಗಳು ಎಲ್ಲಿ ಇಲ್ಲ. ಇಲ್ಲಿ ಮೇಲ್ನೋಟಕ್ಕೆ ಸರಿಯಾಗಿ ಕಾಣುವಂಥ ಕಾರಣಗಳಿವೆ, ಅವೆಲ್ಲವೂ ಕಾರಣಗಳಿವೆ. ಅವೆಲ್ಲವನ್ನು ಕೂತ್ಕೊಂಡ್ಬಿಟ್ಟು ಸರ್ಕಾರದವರಾಗಲಿ, ಅಟೋನಮಸ್ ಬಾಡಿಯವರಾಗಲಿ, ಮಾರ್ಕೆಟರ್ಸರಾಗಲಿ, ಅಥವಾ ಜನಪ್ರತಿನಿಧಿಗಳು, ಇಲಾಖೆಯವ್ರದ್ದು ಎಲ್ಲ ದೊಡ್ಡ ದೊಡ್ಡ ಇಲಾಖೆಗಳು, ತೋಟಗಾರಿಕೆ, ಕೃಷಿ, ಪಶುಪಾಲನೆ, ಸೆರಿಕಲ್ಚರ್ ಎಲ್ಲರೂ ಇದ್ದಾರೆ. ಅಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು, ಅಲ್ಲಿ IAS ಆಫೀಸರ್ ಎಲ್ಲರೂ ಇದ್ದಾರೆ, ತಜ್ಞರೇ, ಆಡಳಿತಗಾರರೇ ಇದ್ದಾರೆ. ಅವ್ರನ್ನೆಲ್ಲ ಕರೆಸಿ ಒಂದು ಹೇಳಬೇಕಷ್ಟೇ. ಸಮಸ್ಯೆ ಖಂಡಿತ ಒಂದು ಟೈಮ್ ಬೌಂಡ್ನಲ್ಲಿ ನೀವು ಮಾಡಲೇಬೇಕು. ಸುಮ್ಮನೆ ಹಾಗೆ ಕೂತ್ಕೊಂಡು ಕಾಫಿ ಕುಡಿದು ತಿಂದು ಹೇಳೋದಲ್ಲ. ಸಮಸ್ಯೆ ಪರಿಹಾರ ಮಾಡಬೇಕು. ಆ ಪರಿಹಾರಯುತವಾದ ಒಂದು ಇರ್ತದಲ್ಲ ನಿರ್ಣಯ, ಅದು ಅಲ್ಲೇ ಅನುಷ್ಠಾನ ಆಗಬೇಕು. ಸುಮ್ಮನೆ ಹಾಗೇ ಹಂಗೆ ಮಾಡಬೇಕು, ಟ್ರಾನ್ಸ್ಪರೆನ್ಸಿ ತರಬೇಕು ಅಂತ ಒಂದು ನಿರ್ಣಯ ಪಾಸ್ ಮಾಡಿ ಹೆಂಗೆ ತರೋದು ಟ್ರಾನ್ಸ್ಪರೆನ್ಸಿಯಲ್ಲಿ, APMCಯಲ್ಲಿ ಟ್ರಾನ್ಸ್ಪರೆನ್ಸಿ ಇದು ಅನುಭವ ರೈತನಿಗೆ ಆಗಬೇಕು. ಮಾಲ್ ತಂದಿರ್ತಾನಲ್ಲ ಅವ್ನಿಗೆ ಆಗಬೇಕು ಟ್ರಾನ್ಸ್ಪರೆಂಟ್. ಹೌದು ಟ್ರಾನ್ಸ್ಪರೆಂಟ್ ಇದೆ, ನನಗೆ ಸರಿಯಾಗಿ ಸಿಗ್ತದೆ ನೋಡಿ. ಇವನ್ನೆಲ್ಲ ಅಂದರೆ ಏನು ಗೊತ್ತಾಯ್ತು, ವಿಲ್ ಪವರ್ ಹೇಳ್ತೀನಿ, ಆಡಳಿತ ವರ್ಗದಲ್ಲಿ ಅಥವಾ ಪಾಲಿಸಿ ಮೇಕರ್ಸಲ್ಲಿ, ಗವರ್ನಿಂಗ್ ಇದು ಸರ್ಕಾರ ಮಾಡೋಕ್ಕಾಗಲ್ಲ ಅನ್ನೋದೇನೂ ಇಲ್ಲ, ಎಲ್ಲವೂ ಮಾಡಬಹುದು, ಎಲ್ಲವೂ ಕೈಯೆಳ್ತನಲ್ಲ ಇದೆ. ನಾನು ನಿಜವಾಗ್ಲೂ ಹೇಳ್ತೀನಿ ಕೇಳಿ, ನೋವಿನಿಂದ ಹೇಳ್ತೇನೆ. ಇದಕ್ಕೆಲ್ಲ ಪರಿಹಾರವನ್ನು ತುಂಬ ಸೀರಿಯಸ್ ಆಗಿ ಯಾವಾಗ ಥಿಂಕ್ ಮಾಡ್ತಾರೆ ಅಂತಂದರೆ, ನಮ್ಮ ಕಲ್ಚರಿಗೆ ಸಂಬಂಧಿಸಿದ ಹಾಗೆ ಅದಕ್ಕೊಂದು ಏನಾದರೂ ಬೆಂಕಿನೇ ಬೀಳಬೇಕು, ಅವಾಗ ಆರಿಸೋರು. ದೊಡ್ಡ ಕಲಾ ಯುದ್ಧ ಆಗಬೇಕಲ್ಲಿ. ಅಲ್ಲೊಂದು 10-20 ಜನ ಸಾಯ್ಬೇಕು, ಅಲ್ಲಿ ಗುಂಡೇಟಿನಿಂದಾಗಲಿ ಮತ್ತೊಂದರಿಂದ ಸಾಯ್ಬೇಕು. ಅವಾಗ ನೋಡಿ, ಅವಾಗ ಈ ದೊಡ್ಡ ಸಮಸ್ಯೆ ಅಂತ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಸಮಸ್ಯೆನೇ ಅಲ್ಲ ಅದು ನೋಡಿ. ಅವಾಗ ಅಲ್ಲಿ ಎಲ್ಲವನ್ನೂ ಚುರುಕುಗೊಳಿಸ್ತಾರೆ, ಎಲ್ಲರೂ ಬಂದುಬಿಡ್ತಾರೆ. ಅದು ನನಗೇನಿಸ್ತದೆ, ಅದು ಟೆಂಪ್ರರಿನೇ. ಅದು ಆ ಮೊಮೆಂಟ್ರಲ್ಲಿ ಅದನ್ನು ಮಾಡ್ತಾರೆ, ಅದಾದ್ಮೇಲೆ ಮತ್ತೆ ಯಥಾಸ್ಥಿತಿ ಬಂದ್ಬಿಡ್ತದೆ ನೋಡಿ. ಅದರಿಂದ ಹಿಂಗೆ ಆಗಬಾರ್ದು ಹೇಳಿ. ಏನೇ ಆಗಲೂ ಅದು ಕಂಟಿನ್ಯೂಟಿ ಇರಬೇಕು, ಸಸ್ಟೆನೆನ್ಸ್ ಇರಬೇಕು ಇದಕ್ಕೆ, ಆ ಪರಿಹಾರಕ್ಕೆ. ಸುಮ್ಮನೆ ಹಾಗೆ ಒಂದು ಸರಿ ಮಾಡಿಬಿಟ್ರೆ ಮುಗಿದೋಯ್ತು ಅನ್ಸಲಿ. ಇಲ್ಲೆಲ್ಲ ಒಂದು ಕಡೆ ಗಡಿಗಳು ಇರ್ತೀವಿ, ಗಡಿಗಳಲ್ಲಿ ಅಲ್ಲಿ ಯಾರೊಬ್ಬರು ಹೊರಗಡೆ ದುಷ್ಕರ್ಮಿಗಳು ಅಥವಾ ಅವರೆಲ್ಲ ಗುಂಡು ಹಾರಿಸಿ ಅಲ್ಲಿ ಕೆಲವು ಜನ ಸಾಯಿಸ್ಬಿಡ್ತಾರೆ. ಅವಾಗೆಲ್ಲ ಕಡೆ ಚುರುಕಾಗ್ಬಿಡ್ತಾರೆ ಆಡಳಿತವ್ರಿಗೆ. ಏರ್ಪೋರ್ಟ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ರೋಡ್ಗಳಲ್ಲಿ, ಗಡಿಗಳಲ್ಲಿ ಎಲ್ಲರೂ ತಪಾಸಣೆ ಮಾಡೋದು ಅವೆಲ್ಲ ನಡೀತಾ ಇರ್ತೀವಿ. ಅಂದರೆ ದಾರಿಯಲ್ಲಿ ತರಕಾರಿ ಹೋಗೋನು ನಿನ್ನ ಚೀಲದಲ್ಲಿ ಏನಿದೆ ಅಂತ ಕೇಳ್ತಾರೆ. ಅದು ಸ್ವಲ್ಪ ದಿನ ಅಷ್ಟೇ, ಅದಾದ್ಮೇಲೆ ಮತ್ತೆ ಯಥಾಸ್ಥಿತಿ ಬಿಟ್ಬಿಡ್ತಾರೆ ಅಷ್ಟೇ. ಮತ್ತು ಲೂಸ್ ಆಗಿರ್ತದೆ, ಸ್ಲ್ಯಾಕ್ನೆಸ್. ಹಂಗೆ ಆಗಬಾರ್ದು. ಸರ್, ಅಗ್ರಿಕಲ್ಚರಲ್ಲಿ ನೀವು ಹೇಳ್ದಂಗೆ ಒಂದು ಸಿಸ್ಟಮ್ ಇಲ್ಲಿ ಅಗ್ರಿಕಲ್ಚರ್ಗೂ ಬರಬೇಕು. ಹಾಂ ನೋಡಿ, ಈ ರಂಗಕ್ಕೂ ಬರಬೇಕು, ಮಾರುಕಟ್ಟೆಗೆ ಬರಬೇಕು ಸರ್. ಅವಾಗ ಎಲ್ಲರಿಗೂ ಆಗುತ್ತೆ ಅಂತ ನೋಡಿ. ನಾಟ್ ದಟ್ ಈಗ ವರ್ತಕರನ್ನ, ಮಧ್ಯವರ್ತಿಗಳನ್ನ ದೂರ ಇಡೋದಲ್ಲ, ಅವ್ರನ್ನ ರೆಗ್ಯುಲೇಟ್ ಮಾಡಬೇಕು, ಅವ್ರನ್ನ ತರಬೇಕು. ಇಟ್ಸ್ ನಾಟ್ ಸೊ ಈಜಿ, ನಾನು ಹೇಳಿದಷ್ಟಲ್ಲ, ಬಟ್ ಅದು ಸಾಧ್ಯತೆ ಇದೆ. ಅದನ್ನ ಹೇಳ್ತೇನೆ ಕೇಳಿ, ಅವ್ರೂ ಹೇಳ್ತೇನೆ ಕೇಳಿ, ಹೇಳಬೇಕಷ್ಟು. ನಿಮಗೆ ಇಷ್ಟು ಲಾಭ ಬಂದಾಗ ವೈ ಶುಡ್ ಯು ನಾಟ್ ಥಿಂಕ್ ಆಫ್ ಸಮ್ ಮಾರಲ್ ಬೈಂಡಿಂಗ್ ವಿತ್ ಫಾರ್ಮರ್? ಅವ್ರನ್ನ ನೀವು ಮಾತ್ರ, ಅವರು ಸಾಯ್ತಾ ಇದ್ದಾರೆ, ಅಟ್ಲೀಸ್ಟ್ ಅವ್ರ ಬಗ್ಗೆ ಆದರೂ ನೀವು ಸ್ವಲ್ಪ ನೋಡಬೇಕಲ್ಲ. ಸ್ವಲ್ಪ ನೀವು ಅವರು ಪ್ರೋ ಫಾರ್ಮರ್ ಆ್ಯಟಿಟ್ಯೂಡನ್ನು ಯಾಕೆ ಬೆಳೆಸ್ಕೋಬಾರ್ದು ಅಂತ ಪದೇ ಅವ್ರಿಗೆ ಹೇಳಿಸ್ಬಿಟ್ಟು, ಅದು ಕೇಳಲಿಲ್ಲ ಅಂತಂದರೆ ಬೇರೆ ಮೆಥಡಿಂದನೂ ಅವ್ರಿಗೆ ಅದನ್ನು ಮಾಡಬೇಕಾಗುತ್ತೆ. ನೋಡಿ, ಟೊಮ್ಯಾಟೊ 5 ರೂಪಾಯಿ ಆದಾಗೂ ಆ ಮಧ್ಯವರ್ತಿಗೆ ಅಲ್ಲಿ 1 ರೂಪಾಯಿ ಲಾಭ ಆಗುತ್ತೆ. ಟೊಮ್ಯಾಟೊ 100 ರೂಪಾಯಿ ಆದವನಿಗೂ ಅಲ್ಲಿ ಅವ್ನಿಗೆ ಲಾಭ ಆಗುತ್ತೆ. ಎಷ್ಟೇ ಕಡಿಮೆ 1 ರೂಪಾಯಿಗೆ ಟೊಮ್ಯಾಟೊ ಹೋದರೂ ಅವ್ನಿಗೆ ಮಧ್ಯವರ್ತಿನ ಅವ್ನ ಮಧ್ಯವರ್ತಿದ ಕಮಿಷನಲ್ಲಿ ಹೋಗುತ್ತೆ. ಅದು ಕಡಿಮೆ ಇರ್ಬೋದು, ಪ್ರಾಫಿಟ್. ಅಂದರೆ ಏನೂ ಶ್ರಮನೇ ಹಾಕ್ತಾರೆ, ಏನೂ ಶ್ರಮ ಇರಲ್ಲ, ಅವ್ರಿಗೆ ಲಾಭ. ಹಂಗಿದ್ದಾಗ ಹೇಳ್ತೇನೆ ಕೇಳಿ, ಇಷ್ಟೆಲ್ಲ ಕಷ್ಟಪಟ್ಟವನು, ಏರಿಳಿತಕ್ಕೆ ಒಳಗಾದವನು ಮತ್ತು ನಷ್ಟಕ್ಕೆ ಒಳಗಾದವನಿಗೆ ಏನಾದರೂ ಒಂದು ದೊಡ್ಡ ರೀತಿ ಪರಿಹಾರ ಇರಬೇಕು ನೋಡಿ. ಅದನ್ನು ಮಾಡಬೇಕಾಗಿದೆ, ಅದನ್ನು ಮಾಡಬೇಕು. ಇನ್ನು ಕೆಲವೇನಂದ್ರೆ ನಮ್ಮ ಸಜೆಸ್ಟಿವ್ ಮೇಜರ್ಸು, ಅಡ್ವೈಸರಿ ಮೇಜರ್ಸು ನಾವೆಲ್ಲ ಹೇಳ್ತಾ ಇರ್ತೀವಿ, ಇಂಥದ್ದೊಂದು ಬೆಳೀರಿ, ಈ ಬೆಳೆ ಬೆಳೀರಿ, ಕಡಿಮೆ ನಿಮಗೆ ಪ್ರಾಫಿಟ್ ಚೆನ್ನಾಗಿ ಬರ್ತದೆ, ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಇರಲ್ಲ. ಓಕೆ, ಅಂದರೆ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಪ್ರೊಡಕ್ಷನ್ ಕಾಸ್ಟು ಕಡಿಮೆ ಆಗುತ್ತೆ. ಒಂದು ಗಿಡನೇ ನೋಡಿ, ಬಟರ್ ಫ್ರೂಟ್ ಆಗಲಿ ಅಥವಾ ಹಲಸಿನ ಗಿಡ ಆಗಲಿ, ಒಂದೊಂದು ಗಿಡನೇ 20, 30, 50 ರೂಪಾಯಿ ಕೊಟ್ಟಿವೆ. ಒಂದು ಗಿಡ ಕೊಟ್ಟಿವೆ ನೋಡಿ. ಆ 50,000 ರೂಪಾಯಿ ಇಡೀ ಎಕರೆಯಲ್ಲಿ ರಾಗಿ ಬೆಳೆದ್ರೂ 20,000 ರೂಪಾಯಿ ಸಿಕ್ಕಲ್ಲ. ಹೌದು.
ಅದು ಒಂದು ಗಿಡದಲ್ಲಿ ನಮಗೆ ಒಂದು ಬಟರ್ ಪಟ್ಟು ಒಬ್ಬರದ್ದು 50 ರೂಪಾಯಿ ಕೊಟ್ಟಿದೆ. ಇದ್ರ ಹತ್ರ ಯಲ್ಚನಹಳ್ಳಿ ಅಂತೇಳಿ ಇದ್ರ ಹತ್ರ ಮೈಸೂರು ಹತ್ರ ಒಂದು ಹಳ್ಳಿ ಇದೆ, ಅದು ಹಳ್ಳಿ ಹೆಸರು ಮಾಡ್ತಿದ್ದೆ. ಅಲ್ಲಿ ಒಂದೇ ಒಂದು ಇದು ರಸ್ಪುರಿ ಗಿಡ 50,000 ರೂಪಾಯಿ ಹಣ್ಣು ಕೊಟ್ಟಿದೆ. ರಸ್ಪುರಿ ಮ್ಯಾಂಗೋ ದೊಡ್ಡದು, ಆಫ್ಕೋರ್ಸ್ ದೊಡ್ಡದು, ಒಂದು ಅರ್ಧ ಎಕರೆ ಅಂದ್ರೆ 1/4 ಎಕರೆಯಲ್ಲಿ ಇದೆ ಅದು. ಒಂದೇ ಮರ, ದೊಡ್ಡ ಹಳೆ ಮರ, 100 ವರ್ಷ. ಅದು ಅಷ್ಟು ಒಂದು 50,000 ರೂಪಾಯಿ ಕೊಡುತ್ತೆ ಅದು. ಗೊತ್ತಾ, ಹಿಂಗಿದ್ದಾಗ ಒಂದು ಸಿಂಗಲ್ ಟ್ರೀ ನಮಗೆ 50,000 ಬೇಕಾಗಿಲ್ಲ, 10,000 5,000 ಕೊಡ್ಲಿ ಸಾಕು. ಇವತ್ತಿನ ಎಷ್ಟೋ ಹಲಸಿನ ಗಿಡಗಳನ್ನ ನಾನು ಹೇಳ್ತೇನೆ, ಒಳ್ಳೊಳ್ಳೆ ವೆರೈಟೀಸ್ ಬಂದಿವೆ, ಎಕ್ಸಲೆಂಟ್ ವೆರೈಟೀಸ್, ಟಾಪ್ ವೆರೈಟೀಸ್. ಅವು 5,000 10,000 ಒಂದು ಗಿಡದಿಂದ ಈಸಿಯಾಗಿ ಬರ್ತಾ ಇದೆ ಆಲ್ರೆಡಿ. ಅಂಥದ್ದು ಒಂದು 10 ಗಿಡ ಹಾಕ್ಕೊಂಡ್ರೆ ಸಾಕಲ್ವೇ ನೋಡಿ, 10 ಗಿಡ ಅಂಥವು ಹಾಕ್ಕೊಂಡ್ರು ಸಾಕು. ಅದನ್ನ ಹಾಕ್ಕೊಂಡ್ರೆ ಆಫ್ಕೋರ್ಸ್ ಉಳಿದು ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳಿ. ಈ ಗಿಡನ ಯಾವಾಗ 24 ಗಂಟೆ ಕಾಯ್ತಾ ಕೂತ್ಕೊಳ್ಬೇಕಾಗಿಲ್ಲ, ಆ ಆಳುಗಳು ಬೇಕಾಗಿಲ್ಲ ಅಲ್ಲಿ. ಅದೇನಿದೆ ಮಳೆಗಾಲದಲ್ಲಿ ಅಷ್ಟು ಗೊಬ್ಬರ ಎಲ್ಲ ಹಾಕಿಬಿಟ್ರೆ ಸಾಕು. ಅದೇ ಇನ್ನು ಹಾರ್ವೆಸ್ಟಿಂಗಿಗೆ ಅವರೇ ಬೇಕಾದ್ರೆ ಬಂದು ತೊಗೊಂಡೋಗ್ತಾರೆ, ಎಲ್ಲ ತೊಗೊಂಡೋಗೋರು. ಮೊನ್ನೆ ಒಬ್ಬರು ಒಂದು ಹಲಸಿನ ಹಣ್ಣು ಡಾಂಗ್ ಸೂರ್ಯ ಅಂತ ಒಂದು ವೆರೈಟಿನೇ 20 kg ತೂಗುವ ಒಂದು ಡಾಂಗ್ ಸೂರ್ಯನ ಇಲ್ಲಿ ಬೆಂಗಳೂರು ಹತ್ರ ಒಂದು ಪಾಮ್ನಲ್ಲಿ 1,000 ರೂಪಾಯಿಗೆ ಒಂದು ಹಣ್ಣು ತೊಗೊಂಡೋದ್ರು. 20 kg ತೂಕದ ಒಂದು ಹಲಸಿನ ಹಣ್ಣಿಗೆ ಡಾಂಗ್ ಸೂರ್ಯ ವೆರೈಟಿ ರೆಡ್, ಅದು ಒಳಗಡೆ. ಅದಕ್ಕೆ ಅವರು 1,000 ರೂಪಾಯಿ ಕೊಟ್ಟರು. 1,000 ರೂಪಾಯಿ ಮಾತಾಡಿದ 1,000 ರೂಪಾಯಿ ಕೊಟ್ಟು ತೊಗೊಂಡೋಗಿ ಸಂತೋಷವಾಗಿ ಅದನ್ನು ತಿಂದರು. ಗೊತ್ತಾ, ಅದರಿಂದ ನೋಡಿ ಕೆಲವೊಂದು ಬೆಳೆಗಳನ್ನು ನಾವು ರೈತರಿಗೆ ಸಜೆಸ್ಟ್ ಮಾಡಬೇಕು. ಕೆಲವೇ ಗಿಡ ಹಾಕಿಬಿಡಿ, ನೀವು ಇಡೀ ಹೊಲ ತುಂಬ ಅಂಥದ್ದೇ ಹಾಕ್ಕೊಳ್ಳೋಕೆ ಆಗಲ್ಲ. ಒಂದು ಹೈ ವ್ಯಾಲ್ಯೂ ಕ್ರಾಪ್ಸನ್ನೇ ನಿಮಗೆ ಕಷ್ಟ ಕಾಲಕ್ಕೆ ಅಡಿಷ್ನಲ್ ಇನ್ಕಮ್ ಕೊಡುವಂಥವು, ಜಾಸ್ತಿ ತೊಂದರೆ ಕೊಡಲ್ಲ ನಿಮಗೆ. ಅವು ಕೊಟ್ಟು ಬಂದಿದ್ದೆಲ್ಲನೂ ಲಾಭ ಅನಿಸ್ಕೊಳ್ಳೋಂತಹ ಬೆಳೆಗಳು ಸಹ ಇವೆ. ಅಂಥದ್ದನ್ನು ಸಹ ನೀವು ಕೆಲವೊಂದು ಬೆಳೀರಿ, ಹಾಕ್ಕೊಳ್ಳಿ. ಮನೆ ಹತ್ರ ಒಂದು 10-20 ಗಿಡಗಳನ್ನ ಹಾಕ್ಕೊಳ್ಳಿ ಸಾಕು. 5 ಗಿಡ ಹೊಲದಲ್ಲಿ ಬದುಗಳ ಹತ್ರ ಒಂದು 10 ಹಾಕ್ಕೊಳ್ಳಿ ಸಾಕು. ಎಷ್ಟೇ ಜನ ಬೇರೆಯವ್ರು ಕಳ್ತನ ಮಾಡಿದ್ರೆ ನಿಮಗೊಂದು ಅರ್ಧದಷ್ಟು ಅದು ಸಿಗುತ್ತೆ ನೋಡಿ. ಅದರಿಂದ ಇಂಥವನ್ನು ಸಹ ನಾವು ಹೇಳಬೇಕು. ಅಂಥವು ಬೇಕಾದಷ್ಟು ಬೆಳೆಗಳಿವೆ. ತೋಟಗಾರಿಕೆ ಬೆಳೆಗಳು ನಿಜವಾಗಲೂ ಹೇಳ್ತೇನೆ ತುಂಬ ವರಪ್ರಧಾನವಾಗಿರುವಂಥ ಬೆಳೆಗಳಿವೆ. ಅಂಥದ್ದನ್ನು ನಾವು ಅಲ್ಲಲ್ಲಿ ಹೇಳ್ತಾ ಇದ್ದೇವೆ. ಅದನ್ನ ಬರೀ ಅದನ್ನೇ ಮಾಡಿದ್ರೆ ತಪ್ಪೇನಿಲ್ಲ. ಇವತ್ತು ತೆಂಗಿನ ತೋಟ ಇದೆ, ಅದು ಅವ್ರ ತಾತ ಮುತ್ತಾಂದ ಕಾಲದ ತೆಂಗಿದೆ. ಅದ್ರ ನಡುವೆ ಬೇರೆ ಇಂಟರ್ ಕ್ರಾಪ್ಸ್ ಎಲ್ಲ ಹಾಕೋಬೋದಾಗಿದೆ. ಅದರಲ್ಲಿ ತುಂಬ ಲಾಭದ, ತೆಂಗಿನಗಿಂತ ಜಾಸ್ತಿ ಲಾಭ ಬರೋಂಥವು ಇವೆ. ಇಂಟರ್ ಕ್ರಾಪ್ಸಿಂದನೇ ಜಾಸ್ತಿ ಲಾಭ ಅಂತ ಬೇಕಾದಷ್ಟಿವೆ ಅಂತ ಬೆಳೆಗಳು. ಅಂಥದ್ದನ್ನು ಮಾಡಿ ಅಂತ ರೈತರಿಗೆ ಈ ಟೈಮ್ನಲ್ಲಿ ಹೇಳಿದಾಗ ಅವರಿಗೆ ಸಾಕಷ್ಟು ಇನ್ಕಮ್ ಬರೋಕ್ಕೆ ಶುರುವಾಗುತ್ತೆ. ನೋಡಿ, ಒಬ್ಬ ರೈತಗೆ ನೋಡಿ, ಪ್ರತಿ ತಿಂಗಳು ಒಬ್ಬ ಚಿಕ್ಕ ರೈತನ ತಗೊಳ್ಳಿ, ಒಂದು ಎಕರೆ 2 ಎಕರೆ ಇದ್ದವನು, ಅವನಿಗೆ ತಿಂಗಳ ಒಂದು 20,000 ಬಂದುಬಿಟ್ರೆ ಅವನು ಹಳ್ಳಿ ಬಿಡಲ್ಲ. ಅವನು ಗೊತ್ತಾ, ಹಳ್ಳಿ ಯಾಕೆ ಬಿಡ್ಬೇಕನ್ನು ಇರ್ತಾರೆ. ಅವನು ಅಲ್ಲೇ ಕೆಲಸ ಮಾಡ್ತಾನೆ. ಅವನು 20,000 ಬಂದರೆ ಸಾಕು, ಸ್ವಂತ ಮನೆ ಇರುತ್ತೆ. 20,000 ಬರೋ ಹಂಗೆ ಮಾಡ್ಬೇಕು. 20,000 ಅಂದರೆ ಎಷ್ಟಾಯ್ತು ಹೇಳ್ತೀನಿ ಹೇಳಿ, 20 × 12 2,040 2.5 ಲಕ್ಷ ರೂಪಾಯಿ ಅವ್ನಿಗೆ ವರ್ಷಕ್ಕೆ ಬಂದರೆ ಅದನ್ನು ಬರೋವಂಥ ಮೆಥಡ್ ಇದೆಲ್ಲ, ಅಂಥ ಬೆಳೆಗಳಿವೆ, ಅದರಲ್ಲಿ ಬೆಳೆಯಿವೆ, ಮಳೆ ಆಶ್ರಯದಲ್ಲಿ ಬರೋವಂಥವು ಇವೆ ನೋಡಿ. ಅದರಿಂದ ಅದನ್ನೆಲ್ಲ ನಾವು ಅವ್ರಿಗೆ ಹೇಳಿದಾಗ ಅವರಿಗೆಲ್ಲ ಕಾನ್ಫಿಡೆನ್ಸ್ ಬರ್ತದೆ. ಇವತ್ತು ನಾವೆಲ್ಲ ನೋಡಿ, ನಾವು ರಿಟೈರ್ಡ್ ಆಫೀಸರ್ ಇರ್ಬೋದು, ಅಥವಾ ಈ ಸರ್ವಿಸ್ನಲ್ಲಿರೋ ಅಧಿಕಾರಿಗಳಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಬೇರೆ ಇವರೆಲ್ಲ ಈ ರಂಗದಲ್ಲಿರುವಂಥ ಬೇರೆ ಎಲ್ಲ ಅಧಿಕಾರಿಗಳು, ನಾವು ಏನು ಗೊತ್ತಾ ರೈತರಿಗೆ ಹೇಳಬೇಕಾಗಿದೆ, ಅರಿವು ಮೂಡಿಸೋ ಪ್ರಯತ್ನ. ನೀವು ಹೆದರ್ಕೊಳ್ಬೇಡಿ, ಇದಕ್ಕೆಲ್ಲ ಬೇರೆ ಪರಿಹಾರ ಇದೆ. ನಿಮಗೆ ನಾವು ಅದೆಲ್ಲ ಗೈಡ್ ಮಾಡ್ತೇವೆ. ನಾವು ನಿಮ್ಮ ಜೊತೆಗಿದ್ದೇವೆ, ವಿ ಆರ್ ವಿತ್ ಯು, ನಿಮ್ಮ ಜೊತೆಗಿದ್ದೇವೆ ಅಂತ ಒಂದು ಸಂದೇಶ, ಸಿಂಪಲ್ ಸಂದೇಶ ಹೋದ್ರೆ ಸಾಕು. ಅರ್ಧದಷ್ಟು ಜನ ರೈತರಿಗೆ ಕಾನ್ಫಿಡೆನ್ಸ್ ಬರ್ತದೆ. ಅಯ್ಯೋ, ಇವರೆಲ್ಲ ಹೋಲಿ ಇಲಾಖೆಗಳು ಅವರೆಲ್ಲ ನನ್ನ ಜೊತೆಗಿದ್ದಾರೆ, ವಿಜ್ಞಾನಿಗಳು, ಅಧಿಕಾರಿಗಳು ಎಲ್ಲ ನಮ್ಮ ಜೊತೆಗಿದ್ದಾರೆ, ಅವ್ರು ನಮ್ಮನ್ನು ಕೈ ಬಿಡಲ್ಲ, ನಮಗೆ ಹೆಲ್ಪ್ ಆಗುತ್ತೆ, ಒಳ್ಳೇದು ಮಾಡ್ತಾರೆ ಅವರು ಅಂತ ಒಂದು ಕಾನ್ಫಿಡೆನ್ಸ್ ಬಂದರೆ ನಾವು ಹೇಳಿದ ಸಜೆಷನ್ಸ್ ಪ್ರಕಾರ ಅವರು ಒಳ್ಳೇದಾಗ್ತಾ ಹೋಗುತ್ತೆ. ಅದನ್ನು ಇವತ್ತಿಗೆ ಮಾಡಬೇಕು, ಆ ಸಂದೇಶ ಹೋಗಬೇಕಾಗಿದೆ ನೋಡಿ. ಸೂಪರ್, ಒಳ್ಳೆ ಮಾಹಿತಿ ಸಿಕ್ತು ಸರ್. ಓಕೆ, ಇಲ್ಲಾಂದರೆ ಅವರು ರೈತರಿಗೆ ಏನು ಗೊತ್ತಾ, ಅಸಹಾಯಕತೆ ನೋಡಿ. ನಾವು ಇಷ್ಟೆಲ್ಲ ಕಷ್ಟಪಡ್ತಿದ್ದೀವಿ, ಯಾರೂ ನಮಗೆ ಸ್ಪಂದಿಸ್ತಾ ಇಲ್ಲ, ಯಾರೊಬ್ಬರು ನಮಗೆ ಒಳ್ಳೆ ಮಾತಿಲ್ಲ, ನಮ್ಮ ಜೊತೆಗೆ ಇದೇವೆ ಅಂತ ಒಂದು ಮಾತಿಲ್ಲ ಅವ್ರ ಬಾಯಲ್ಲಿ ಅಂತ ಅಂದರೆ ಅವ್ರು ತೀರಾ ಅಧೀರರಾಗಿಬಿಡ್ತಾರೆ, ಅಸಹಾಯಕರಾಗಿಬಿಡ್ತಾರೆ, ಎದೆ ಹೊಡ್ಕೊಂಡ್ಬಿಡ್ತಾರೆ ನೋಡಿ. ಹಂಗಾಗಬಾರ್ದು ಇದ್ದಂಗೆ ಅಟ್ಲೀಸ್ಟ್ ನಾವು ಹೇಳಬೇಕಾಗಿದೆ. ಇನ್ನು ನಾನು ಅನೇಕ ವೇದಿಕೆಗಳಲ್ಲಿ ಹೇಳ್ತಾ ಇದ್ದೇನೆ, ನಾವು ನೋಡಿ ರಿಟೈರ್ಡ್ ಆದವರು ಎಷ್ಟೋ ಜನ ಇನ್ನೂ ಕೈಕಾಲಲ್ಲಿ ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ಅವರಾಗಲಿ ಅಥವಾ ಸರ್ವಿಸ್ನಾಗಿದ್ದಂಥ ಅಧಿಕಾರಿಗಳಾಗಲಿ, ಆ ಪ್ರಜ್ಞೆ ಅವ್ರಿಗೆ ಬರಬೇಕಾಗಿದೆ, ಆ ಮನೋಸ್ಥಿತಿ. ಅವ್ರು ಹೇಳಬೇಕು ರೈತರ ಹತ್ರ, ನೀವು ಯಾಕೆ ಹೆದರ್ತೀರಾ, ಓಕೆ ನಾವಿಲ್ವೇ, ನಾವು ನಿಮಗೆ ಒಳ್ಳೆ ರೀತಿ ಗೈಡ್ ಮಾಡ್ತೀವಿ, ಅದ್ರ ಪ್ರಕಾರ ಮಾಡಿ, ನೀವು ಶುರು ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗುತ್ತೆ, ನಾವು ಜೊತೆಗಿರ್ತೀವಿ ನಿಮ್ಮ ಜೊತೆಗೆ ಅಂತ ಒಂದು ಭರವಸೆ. ಟೆಕ್ನಾಲಜಿ ಇದೆ, ಇಂಥದ್ದಿದೆ ಅಂತ ಮಾಡಿ. ಒಂದು ಸಣ್ಣದು ಗ್ರೀನ್ ಹೌಸ್ ಹಾಕೊಳ್ಳಿ, ಒಂದು ಶೇಡ್ ನೆಟ್ ಹಾಕೊಳ್ಳಿ, ಮತ್ತೊಂದು ಹಾಕೊಳ್ಳಿ, ಇಂಟರ್ ಕ್ರಾಪ್ಸ್ ಹಾಕೊಳ್ಳಿ, ಮಲ್ಟಿ ಸ್ಟೋರಿ ಕ್ರಾಪ್ ಮಾಡಿ, ಮನೆ ಹತ್ರ ಒಂದು ಕೆಲವು ಗಿಡಗಳನ್ನ ಹಾಕೊಳ್ಳಿ, ನಿಮಗೆ ಸಾಕಷ್ಟು ಲಾಭ ಬರ್ತದೆ. ನೀವು ಯಾಕೆ ಅವಾಗ ಕೊರಗ್ತೀರಾ, ನಿಮ್ಗೆ ಒಳ್ಳೇದಾಗುತ್ತೆ. ಬನ್ನಿ, ನಾವೆಲ್ಲ ನಿಮ್ಮ ಜೊತೆಗೆ ಇದ್ದೇವೆ ಅಂತ ಹೇಳುವ ಒಂದು ಭರವಸೆ, ಒಂದು ನಾವು ಧೈರ್ಯವನ್ನು ಅವ್ರಿಗೆ ತುಂಬಬೇಕಾಗಿದೆ, ಆ ಸಂದೇಶ ಹೋಗಬೇಕಾಗಿದೆ ಇವತ್ತಿಗೆ. ಅದು ಹೋದರೆ ನಿಜವಾಗ್ಲೂ ನಾನು ಹೇಳಿದೆ ಕೇಳಿ ಸಾಕಷ್ಟು ಬಲ ಬರ್ತದೆ ರೈತರಿಗೆ, ಹೊಸ ಹುರುಪು, ಕಾನ್ಫಿಡೆನ್ಸು.
ಅಥವಾ ನಿರಾಶೆಯಲ್ಲಿ ಸ್ವಲ್ಪ ಅವರಿಗೆ ಆಶಾಕಿರಣನೂ ಗೋಚರಿಸ್ತದೆ. ಅಂದರೆ ಈಗೇನು ಲೈನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳು ಮತ್ತು ಸೈಂಟಿಸ್ಟ್ಗಳು, ವಿಜ್ಞಾನಿಗಳು, ಸುಮಾರು ವಿಲೇಜ್ ಲೆವೆಲಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಟ್ರೈನಿಂಗ್ಗಳು ಕೊಡ್ತಾ ಇರ್ತಾರೆ, ಸುಮಾರು ರೈತರುಗಳು ಬರ್ತಿರ್ತಾರೆ, ಅಟೆಂಡ್ ಮಾಡ್ತಿರ್ತಾರೆ. ಲೈನ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರಲ್ಲ, ಅದು ಅಂದರೆ ಈ ಭೂಮಿ ಆಧಾರಿತ ಲೈನ್ ಡಿಪಾರ್ಟ್ಮೆಂಟ್ಸ್ ಅಂದರೆ ಕೃಷಿ ಆಧಾರಿತ ಅಥವಾ ಇದು ಅಗ್ರಿಕಲ್ಚರ್ ಅಥವಾ ಫುಡ್ ಪ್ರೊಡಕ್ಷನ್ ಓರಿಯೆಂಟೆಡ್ ಅಗ್ರಿಕಲ್ಚರ್ ಆಗಿರ್ಬೋದು, ಸೆರಿಕಲ್ಚರ್ ಆಗಿರ್ಬೋದು, ಅಥವಾ ಹೈನುಗಾರಿಕೆ, ಫಿಶರೀಸ್ ಆಗಿರ್ಬೋದು, ಇವರೆಲ್ಲ ಹೇಳ್ತೀನಿ ಅಂತ ಹೇಳಿ ದೊಡ್ಡ ಸಂಖ್ಯೆಯಲ್ಲಿ ಅಧಿಕಾರಿಗಳಿದ್ದಾರೆ. ಎಲ್ಲ ಟೆಕ್ನಿಕಲ್, ಎಲ್ಲ ಗ್ರಾಜುಯೇಟ್ಸ್ ಇದ್ದಾರಲ್ಲ. ಮತ್ತು ಅವರು ಆ ಒಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕೆಲಸ ಮಾಡ್ತಾರೆ, ತಾಲೂಕು ಲೆವೆಲ್ ಕೆಲಸ ಮಾಡ್ತಾರೆ. ಕೃಷಿಯಲ್ಲಿನೇ ಎಲ್ಲ ಪದವೀಧರರಾಗಿದ್ದಾರೆ, ಡಬಲ್ ಡಿಗ್ರಿ, ಡಾಕ್ಟ್ರೇಟ್ ಮಾಡಿದ್ದಾರೆ. ಮತ್ತು ಅದರಲ್ಲಿ ಮೆಜಾರಿಟಿ ವಿಲೇಜ್ನಿಂದನೇ ಬಂದಿದ್ದಾರೆ. ಎಲ್ಲ ರೂಲ್ ಬ್ಯಾಕ್ಗ್ರೌಂಡ್ ಅವರು ಇದ್ದವರು ಇದ್ದಾರೆ, ತಿಂಗಳ ಅನುಭವ ಇದ್ದಾರೆ, ಎಲ್ಲ ಟ್ರೈನಿಂಗ್ ಆಗಿದೆ. ಪಿರಿಯಾಡಿಕಲಿ ಅವ್ರಿಗೆ ಟ್ರೈನಿಂಗ್ ಆಗ್ತದೆ ಅದರಲ್ಲಿ, ಟೆಕ್ನಾಲಜಿಯಲ್ಲಿ. ಅವರೆಲ್ಲ ಯಾಕೆ ಇವತ್ತಿಗೆ ನಾವು ರೈತರ ಜೊತೆಗೆ ಇದೇವೆ ಅಂತ ಹೇಳಕ್ಕೆ ಅವ್ರಿಗೇನಾಗಿದೆ ಅಂತ ಹೇಳಿ, ಏನು ಅವ್ರ ಪ್ರಾಬ್ಲಮ್ ಏನು ಸರ್ ಅನ್ಸುತ್ತಾ ನಿಮಗೆ? ಅಧಿಕಾರಿಗಳು ಹೇಳ್ತಿದ್ದಾರೆ ಅಂತ ಅನ್ಸುತ್ತೀಯಾ? ನಾನು ಇಲಾಖೆಯಲ್ಲಿ ಇದ್ದೇನೆ. ನಾನು ಇಲಾಖೆಯಲ್ಲಿ ಇದ್ದಾಗ ನಮ್ದು ನೋಡಿ, ಮೋಸ್ಟ್ಲಿ ನಾವು ಹೈಯರ್ ಆಫೀಸರ್ ಆದಂಗೆ ಏನು ಬರ್ತಾ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ರೈತರದ್ದು ಟೆಕ್ನಿಕಲ್ದು ಅವು ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ನಾನು ನನ್ನ ಮಟ್ಟಿಗೆ ಹೇಳ್ಬೇಕಾದ್ರೆ ನಾನು ಟೆಕ್ನಿಕಲಿ ನನ್ನ ಸಂಪರ್ಕ ಉಳಿಸ್ಕೊಂಡಿದ್ದೆ. ರೈತರ ಸಂಪರ್ಕ ಆಗಲಿ, ಬಂದವ್ರಿಗೆ ಅವ್ರಿಗೆಲ್ಲ ನಾನು ವಿಲೇಜ್ ಸಂಪರ್ಕ ಅವೆಲ್ಲ ನಾನು ಜಾಸ್ತಿ ಉಳಿಸ್ಕೊಂಡಿದ್ದೆ. ನಾನು ಹೇಳ್ತೀನಿ ಅದನ್ನೇ ನಾನು ಮುಂದೆ ರಿಟೈರ್ ಆದಮೇಲೆ ಜಾಸ್ತಿ ಪ್ರಮಾಣದಲ್ಲಿ ಉಳಿಸ್ಕೊಂಡೆ ನಾನು. ಗೊತ್ತಾ? ಯಾಕಂದ್ರೆ ನನಗೆ ಗೊತ್ತಿತ್ತು ಹೇಳ್ತೀನಿ ರೈತರು ತುಂಬ ಕಷ್ಟದಲ್ಲಿದ್ದಾರೆ, ಪ್ರಾಬ್ಲಮ್ನಲ್ಲಿದ್ದಾರೆ. ನಮ್ಮ ಕಡೆಯವರು ನೋಡ್ತಾ ಇದ್ದಾರೆ ಸಹಾಯಕ್ಕೆ. ನಾವು ಏನಾದರೂ ಅವ್ರನ್ನ ಕೈ ಬಿಡಬಾರ್ದು. ನಾವು ಅವ್ರಿಗೆ ಏನಾದರೂ ಒಂದು ಒಳಿತು ಮಾಡಲೇಬೇಕು. ಮತ್ತೆಲ್ಲ ಸರ್ಕಾರದ ಬೆನಿಫಿಟ್ಸ್ ಅವ್ರಿಗೆ ಹೋಗಬೇಕು. ಅದರಲ್ಲಿ ಮತ್ತೆ ನಡುವೆ ಸೋರಿಕೆ ಆಗದಂಗೆ ನೋಡ್ಕೊಳ್ಬೇಕು, ತಪ್ಪಾಗದಂಗೆ. ಅವೆಲ್ಲವನ್ನು ನಾನು ಎಲ್ಲರಿಗೂ, ನನ್ನ ಅಧಿಕಾರಿಗಳಿಗೆ, ನನ್ನ ಜೊತೆಗಿದ್ದವ್ರಿಗೆ, ನಮ್ಮ ಸಬಾರ್ಡಿನೇಟ್ಸ್, ಆವಾಗಿನ ಕಾಲದಲ್ಲಿ ಸಹವರ್ತಿಗಳಿಗೆ ನಾನು ತುಂಬ ಒತ್ತಾಯವಾಗಿ, ಕಠೋರವಾಗಿ ಹೇಳ್ತಾ ಇದ್ದೆ. ನಾನು ಅದನ್ನು ಮಾಡಿ ರೈತರಿಗೆ ಅನ್ಯಾಯ ಆಗಬಾರ್ದು ಹೇಳ್ತೀನಿ. ಅವ್ರಿಗೆಲ್ಲ ಸವಲತ್ತುಗಳು ಬೇಕಷ್ಟು ಅದನ್ನು ತೊಗೊಂಡ್ಬಿಟ್ರೆ ಅವ್ರು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ. ಅದರಲ್ಲಿ ಮತ್ತು ಕೊಡೋದ್ರಲ್ಲಿ ವ್ಯತ್ಯಾಸಗಳು ಮಾಡಿದರೆ ಅಥವಾ ನೀವು ಮಾಡಿದರೆ ಅದೇನು ನೋಡಿ, ಅದು ಕ್ಷಮೆ ಇಲ್ಲ ಹೇಳ್ತೀನಿ. ಅದು ಸರ್ಕಾರದವರಾಗಲಿ ಅಥವಾ ಡಿಸಿಪ್ಲಿನರಿ ಅಥಾರಿಟಿ ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಳ್ಬೇಕು. ಮತ್ತೆಲ್ಲರೂ ರೈತ ಪರವಾದ ಒಂದು ನಿಲುವನ್ನು ಅಧಿಕಾರಿಗಳಾಗಲಿ ಸರ್ಕಾರಗಳಾಗಲಿ ತೊಗೊಳ್ಬೇಕು ಜಾಸ್ತಿ. ಬರೀ ತೋರಿಕೆಗೆ, ಪ್ರಚಾರಕ್ಕಲ್ಲ, ಬರೀ ಸ್ಲೋಗನ್ಗೆ ಅದು ಹೇಳ್ತೀನಿ. ಮಾಡಿ ತೋರಿಸ್ಬೇಕಾದ್ರೆ ರಿಸಲ್ಟ್ ಕಾಣಬೇಕು. ಗೊತ್ತಾ? ಜನಗಳು ಅಂದ್ರೆ ನನ್ನ ಪ್ರಕಾರ ಏನನ್ಸುತ್ತೆ ಸರ್, ಅವರು ಫೀಲ್ಡಿಗೆ ಬರಬೇಕು ಅಂತ. ಬರಬೇಕು. ನಾನು ಹೇಳ್ತೀನಿ ರೈತರಿಗೆ ಅದರಿಂದ ನೋಡಿ, ನೀವು ಬರೀ ಫೈಲ್ ಇಟ್ಕೊಂಡು ಅದು ಅವರು ಫೀಲ್ಡಿಗೆ ಬಂದರು, ರೈತರಿಗೆ ಒಳ್ಳೇದು ಮಾಡ್ತಿದಾರೆ ಅನ್ನೋಕೆ ನಾನು ಅದಕ್ಕೆ ರಿಸಲ್ಟ್ ಆ ಅಧಿಕಾರಿ ಎಲ್ಲೂ ಹೋದ್ರು, ಒಬ್ಬ ಸಂತೆಯಲ್ಲಿ ಹೋಗಲಿ, ಸಿಟಿಯಲ್ಲಿ ಹೋಗಲಿ, ರೋಡಲ್ಲಿ ಹೋಗಲಿ, ಎಲ್ಲಾದ್ರ ಕಡೆ ಹೋಗಲಿ, ರೈತರು ಅವ್ರಿಗೆ ನಮಸ್ಕಾರ. ನಿಜವಾಗ್ಲೂ ಸರ್, ಇದನ್ನ ಒಪ್ಕೊಂತೀನಿ ಸರ್, ನಮಸ್ಕಾರ ಸರ್ ಅಂತ ಹೇಳ್ತಾರೆ. ನೋಡಿ, ಆ ರೀತಿ ಮಾಡುವಂಥ ಸ್ಥಿತಿಗೆ ಬರಬೇಕಾಗಿದೆ ಇವತ್ತು ಅಧಿಕಾರಿಗಳು. ಸರ್ ಏನೂ ಇಲ್ದಲೆ, ನನಗೆ ಗೌರ್ಮೆಂಟಲ್ಲಂತೂ ನಾನಿಲ್ಲ, ಪ್ರೈವೇಟ್ ಕೆಲಸದಲ್ಲೇ ಮಾಡ್ತಾ ಇರೋದು. ಎಷ್ಟು ರೈತರು ರೆಸ್ಪೆಕ್ಟ್ ಕೊಡ್ತಾರೆ ಅಂದರೆ, ಮೇಡಮ್ ನಮಸ್ತೆ ಮೇಡಮ್, ಬಂದ್ರ ಮೇಡಮ್, ತುಂಬ ಚೆನ್ನಾಗಿ ಪ್ರೀತಿ ಕೊಡ್ತಾರೆ. ಮತ್ತು ಮನೆಗೆ ಬೇಡ ಅಂದ್ರೂ ತರಕಾರಿ ಕಳಿಸ್ಕೊಡ್ತಾರೆ, ನನಗೆ ಬೇಡ ಅಂದ್ರೂ ಕಳಿಸ್ಕೊಡ್ತಾರೆ. ರೈತರಿಗೆ ಪ್ರೀತಿ ವಿಶ್ವಾಸ ಅವ್ರ ರಕ್ತದಲ್ಲೇ ಬಂದ್ಬಿಟ್ಟಿದೆ. ಹೌದು, ಅವ್ರು ಯಾವಾಗಲೂ ರೈತರು ಕೊಡುವ ಒಂದು ಇದು ಮನೋಧರ್ಮದವರು. ರೈತರು ಕೊಡೋದಕ್ಕಾಗಿ ಅವರು ಭೂಮಿ ಮೇಲೆ ಹುಟ್ಟಿದ್ದಾರೆ. ಅವ್ರು ಎಂದೂ ಬೇರೆಯವ್ರ ಹೊರಗಡೆಯಿಂದ ಹಿಂಗಿಲ್ಲ. ಅವ್ರದ್ದು ಎಲ್ಲ ಹಿಂಗೇನೆ, ಎಲ್ಲರೂ ತಗೊಳ್ಳಿ, ನೀವು ತಗೊಳ್ಳಿ ಅಂತೇಳಿ ಸಮಾಜಕ್ಕೆ ಅನ್ನ ಕೊಡೋದ್ರಿಂದ ಹಿಡಿದು ಎಲ್ಲವೂ ಅವರೇ ಕೊಡ್ತಾ ಇದ್ದಾರೆ. ಅದನ್ನು ಯಾಕೆ ನಾವು ಸೀರಿಯಸ್ ಆಗಿ ತೊಗೊಳ್ಬಾರ್ದು ಹೇಳ್ತೀನಿ ಹೇಳಿ. ಇಷ್ಟೆಲ್ಲ ಮಾಡೋರಿಗೆ ನಾವೇನು ಮಾಡಿದ್ದೇವೆ? ವಾಟ್ ಯು ಹ್ಯಾವ್ ಡನ್? ಅವ್ರಿಗೆ ಯಾಕೆ ಅನ್ಯಾಯ ಆಗ್ತಿದೆ? ಅದನ್ನು ನಾವು ಯಾಕೆ ಸರಿಪಡಿಸ್ಬಾರ್ದು? ಇಷ್ಟೆಲ್ಲ ರೈತರಿಗೆ ಏನಾದರೂ ಸರ್ಕಾರ ಸವಲತ್ತುಗಳು ಸಾವಿರಾರು ಕೋಟಿ ಇದೆ, ಅದನ್ನು ಯಾಕೆ ಸರಿಯಾಗಿ ಹೋಗ್ತಾ ಇಲ್ಲ? ಯಾಕೆ ಅಲ್ಲಿ ಕೆಲವೊಂದು ಅಧಿಕಾರಿಗಳು ಬೇರೆ ರೀತಿಯಿಂದ ವರ್ತಿಸ್ತಾ ಇದ್ದಾರೆ, ತಪ್ಪಾಗಿ ಯಾಕೆ ಹೋಗ್ತಾ ಇದೆ? ಅಂಥವ್ರಿಗೆ ನಾವು ಹಿಡಿದುಬಿಟ್ಟು ಸರಿದಾರಿಗೆ ತರಬೇಕು, ಸರಿಯಾದ ಅಡ್ವೈಸ್ ಮಾಡಬೇಕು, ಸರಿಯಾದ ಕೆಲಸ ಶಿಕ್ಷೆಯನ್ನು ಸಹ ಯಾಕೆ ಕೊಡಬಾರ್ದು? ನೋಡಿ, ಇವೆಲ್ಲವನ್ನು ಚಿಂತನೆ ಮಾಡಬೇಕು. ಇಲ್ಲ ಅಂತಂದರೆ ನಾವು ಅಲ್ಟಿಮೇಟ್ಲಿ ರೈತರಿಗೆ ಅನ್ಯಾಯ ಮಾಡ್ತೀವಿ. ಇವೆಲ್ಲ ಸವಲತ್ತುಗಳು, ಇದು ರೈತ ಪರವಾದ ಒಂದು ಸ್ಕೀಮ್ಗಳು ಇವೆಲ್ಲ ಇದ್ದರೂ ಸಹ ರೈತರಿಗೆ ಅನ್ಯಾಯ ಆಗ್ತಿದೆ ಅಂತಂದರೆ ಇದನ್ನು ಏನಂತ ಹೇಳೋದು ಹೇಳ್ತೀನಿ ಹೇಳಿ? ಅಡ್ಮಿನಿಸ್ಟ್ರೇಷನ್ ವೀಕ್ ಆಯ್ತು ಅಂತ ಹೇಳೋದಾ? ಅಥವಾ ನಮ್ಮ ಸರ್ಕಾರದ ಧೋರಣೆಗಳೇ ತಪ್ಪಾಗಿವೆ ಅಂತ ಹೇಳೋದಾ? ಅಥವಾ ಸರ್ಕಾರಗಳು ಬಿಗಿಯಾಗಿಲ್ಲ ಅಂತ ಹೇಳೋದಾ? ನೋಡಿ, ಏನಂತ ಹೇಳೋದು ಅವ್ರಿಗೆ? ರೈತರಿಗೆ ಅನ್ಯಾಯ ಆಗ್ತಾಯಿದೆ. ಇಷ್ಟೆಲ್ಲ ಇದ್ಬಿಟ್ಟು ಸರಿಯಾಗಿ ಹೋಗ್ತಾ ಇಲ್ಲ ಸವಲತ್ತುಗಳು. ನೋಡಿ, ಅದರಿಂದ ನೋಡಿ ಸೀರಿಯಸ್ ಆಗಿ ತೊಗೊಳ್ಬೇಕಾಗುತ್ತೆ, ಕಟ್ಟುನಿಟ್ಟು ಇರಬೇಕಾಗುತ್ತೆ. ನೋಡಿ, ಅದನ್ನು ನಾವು ಹೇಳಬೇಕಾಗುತ್ತೆ. ನೋಡಿ, ಅಧಿಕಾರಿಗಳು ಇರೋದು ಆಗಲಿ ಏನು ಗೊತ್ತಾ, ವಿಜ್ಞಾನಿಗಳಾಗಿರೋ ರೈತರ ಪರವಾಗಿ ಕೆಲಸ ಮಾಡೋರು ಅವ್ರಿಗೆ ಗೊತ್ತಾ. ನೋಡಿ, ಅವ್ರು ಮಾಡಿದ್ದೆಲ್ಲವೂ ರೈತರಿಗೆ ಅಡ್ವಾಂಟೇಜ್ ಆಗಿರಬೇಕು, ಅನ್ಯಾಯ ಆಗಬಾರ್ದಲ್ಲಿ, ಮೋಸ ಆಗಬಾರ್ದು. ನೋಡಿ, ಇದನ್ನು ನಾವು ಸರಿಯಾಗಿ ಥಿಂಕ್ ಮಾಡಬೇಕು. ಇದರಲ್ಲಿ ನೈತಿಕತೆ ಪ್ರಶ್ನೆ ತುಂಬ ಇದೆ. ನೋಡಿ, ನಮಗೆ ನೋಡಿ ಸರ್ಕಾರದಲ್ಲಿ ನಾನು ಇದ್ದೆ, ಎಲ್ಲರೂ ಇದ್ದೆ, ಅವ್ರು ಸಂಬಳ ತೊಗೊಂಡಿರ್ತಾರೆ,
ಆ ಸಂಬಳನ ಟ್ಯಾಕ್ಸ್ ಪೇಯರ್ಸ್ ಅಮೌಂಟ್, ಹೌದೌದು, ರೈತಂದೂ ಸೇರಿರ್ತದೆ ಅದು. ನಿಜವಾಗ್ಲೂ, ನಿಜವಾಗ್ಲೂ. ಅಷ್ಟೆಲ್ಲ ಇದೆ, ರೈತ ಅನ್ನ ಕೊಟ್ಟಿದ್ದಾನೆ, ಟ್ಯಾಕ್ಸ್ ಪೇಯರ್ಸ್ ಹಣನೂ ಬರ್ತಾ ಇದೆ, ಇವ್ರಿಗೆಲ್ಲ ಸಂಬಳ ಬಂತು. ಅದಕ್ಕಿದ್ದಾಗ ಒಂದು ಸ್ವಲ್ಪ ಆದ್ರೂ ಈ ವಿಲೇಜ್ಗಳ ಬಗ್ಗೆ, ರೈತರ ಬಗ್ಗೆ ಒಂದು ಕನಿಕರ ಅಂತ ನಾನು ಹೇಳಾರೆ. ಒಂದೇನು ಬರ್ತಾ ಋಣಭಾರದ ಪ್ರಜ್ಞೆನಾದರೂ ಇಡಬಾರ್ದ ನೋಡಿ. ಆ ಋಣ ನಮ್ಮ ಮೇಲೆ ಇದ್ಬಿಟ್ಟಿದೆ, ಸ್ವಲ್ಪ ಆದರೂ ಅದನ್ನು ತೀರಿಸುವ ಪ್ರಯತ್ನ ಆಗಬಾರ್ದು. ಅಂದ್ರೆ ನಿನಗೆ ಸರ್ಕಾರಿ ಕೆಲಸ ಸಿಕ್ಕಿರೋದಕ್ಕೆ ಒಂದು ಸ್ವಲ್ಪನಾದ್ರೂ ಋಣ ತೀರಿಸು. ನೋಡಿ, ರೈತರ ಋಣ, ಹಳ್ಳಿಗಳ ಋಣ, ಶ್ರಮಜೀವಿಗಳ ಋಣ ನೋಡಿ, ಆ ಋಣನ ಸ್ವಲ್ಪ ಆದರೂ ತೀರಿಸ್ಬೇಡ್ವೆ. ಅದನ್ನು ತಿಂಕ್ ನೋಡಿ, ಮಾರಲಿ ಇದನ್ನು ನಾವು ಹೇಳ್ಕೊಡುವಂಥ ಒಂದು ಸ್ಥಿತಿಗೆ ಬರಬೇಕಾಗಿದೆ ಈಗ ನೋಡಿ. ಇದನ್ನು ಈಗ ಚಿಕ್ಕ ಮಕ್ಕಳಿಗೆ ಹೇಗೆ ಹೇಳ್ತೇವೆ ಹಂಗೆ ಈ ಅಧಿಕಾರಿಗಳು ನೋಡಿ, ಅದನ್ನ ಹೇಳ್ಬೇಕಾಗಿದೆ, ಹೇಳ್ತೀನಿ ಹೇಳಿ, ಇಲ್ಲಾಂದರೆ ನ್ಯಾಯ ಹಂಗೆ ಕಂಟಿನ್ಯೂ ಆಗುತ್ತೆ. ಸರ್, ಅಂದರೆ ಈ ಪಾಡ್ಕಾಸ್ಟಲ್ಲಿ ನೀವು ಅಧಿಕಾರಿಗಳಿಗೆ ನೋಡಿ, ಅಧಿಕಾರಿಗಳು ನಾನು ಟೀಕ್ಸಿಲ್ಲ ನೋಡಿ, ನಾನು ಒಬ್ಬ ಅಧಿಕಾರಿನೇ ಆಗಿದ್ದೆ ನೋಡಿ. ನಾವು ಪ್ರಜ್ಞಾಪೂರ್ವಕವಾಗಿ ನಾವು ಸಾಕಷ್ಟು ರೈತಪರ ಧೋರಣೆ ನಾವು ಹೊಂದಿದ್ವಿ ನೋಡಿ. ಅದರಿಂದನೇ ಆ ಧೈರ್ಯದಿಂದನೇ, ಆ ಮಾರಲ್ ಬೈಂಡಿಂಗ್ನಿಂದ ಇವತ್ತು ನಾನು ರೈತರ ಜೊತೆಗೆ ಇರೋದು ಅದರಿಂದನೇ ನೋಡಿ. ಅದರಿಂದ ಅವಾಗ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಇವತ್ತಿಗೂ ಇದ್ದೇನೆ ಅಷ್ಟೇ. ಅದು ಎಲ್ಲಿವರೆಗೂ ನನ್ನಲ್ಲಿ ಶಕ್ತಿ ಇರ್ತದೆ ಅದ್ರೊಳಗೆ ಅದನ್ನು ನಾನು ಮಾಡ್ಕೊಂಡಿರ್ತೀನಿ. ಅದರಿಂದ ಪ್ರತಿಯೊಬ್ಬರು ಹೇಳ್ತೀನಿ ಹೇಳಿ, ನಾನು ಒಬ್ಬನೇ ಅಂತ ಹೇಳಾರೆ, ಅನೇಕ ಜನರು ಇದ್ದಾರೆ ಹೇಳ್ತೀನಿ ಹೇಳಿ. ನನ್ನ ಜೊತೆಗೆ ಇದ್ದವರು, ನನ್ನ ಜೊತೆಗೆ ರಿಟೈರ್ ಆದವರು ಈಗಿರೋರಲ್ಲಿ ಅನೇಕ ಜನರು ಒಳ್ಳೆಯವರು ಇದ್ದಾರೆ, ಅನೇಕ ಜನರು ರೈತಪರವಾದ ಒಂದು ಹಿತಚಿಂತನೆ ಮಾಡೋರು ಇದ್ದಾರೆ, ರೈತರಿಗೆಲ್ಲ ಟೆಕ್ನಾಲಜಿ ಮುಟ್ಸೋರು ಇದ್ದಾರೆ. ಇವನ್ ಯಂಗ್ಸ್ಟರ್ಸಲ್ಲಿ 2 year ಸರ್ಪ್ರೈಸ್ ಯಂಗ್ಸ್ಟರ್ಸ್ ಇದ್ದಾರೆ ಹೇಳ್ತೀನಿ ಹೇಳಿ. ತುಂಬ ಆಶಾದಾಯಕವಾಗಿದೆ. ಅವ್ರಿಗೆ ಸಪೋರ್ಟ್ ಕೊಡಬೇಕು, ಅವ್ರಿಗೆ ಉತ್ತೇಜನ ಕೊಡಬೇಕು, ಅಂಥ ಸಂಖ್ಯೆ ಜಾಸ್ತಿ ಆಗಂಗೆ ಮಾಡ್ಕೋಬೇಕು. ಅವ್ರು ಇದ್ದಾರೆ, ಈಗಲೂ ಇದ್ದಾರೆ ಹೇಳ್ತೀನಿ ಹೇಳಿ. ನಾನು ಮೈಸೂರಿನಲ್ಲಿ ಒಬ್ಬ ಯಂಗ್ ಆಫೀಸರ್ ಇದ್ದಾರೆ, ಅವರು ನನಗೆಲ್ಲ ಫೋನ್ ಮಾಡ್ತಿರ್ತಾರೆ, ಅವ್ರದ್ದೆಲ್ಲ ಬೇರೆ ಬೇರೆ ಕಡೆ ರೈತರಿಗೆಲ್ಲ ಅಂಥವ್ರು. ಈಗಿನ ಜನ್ರೇಷನ್ ಅವರೆಲ್ಲ ಜಂಜಿ ನೋಡಿ, ಜಂಜಿದಲ್ಲಿ ಸಹ ಒಳ್ಳೊಳ್ಳೆಯವರು ಇದ್ದಾರೆ ಹೇಳ್ತೀನಿ ಹೇಳಿ. ಜಗತ್ತಿನಲ್ಲಿ ಯಾವಾಗಲೂ ಕೆಟ್ಟವರೇ ಅಥವಾ ಅಧಿಕಾರಿಗಳಲ್ಲಿ ಎಲ್ಲರೂ ಕೆಟ್ಟವರು ಇರಲ್ಲ. ಅಂಥ ಆಶಾದಾಯಕವಾಗಿರುವಂಥ ಒಳ್ಳೆ ಯಂಗ್ ಆಫೀಸರ್ಸ್ ಇದ್ದಾರೆ, ಅವ್ರನ್ನೆಲ್ಲ ನಾವು ಚೆನ್ನಾಗಿ ಬಳಸ್ಕೊಳ್ಬೇಕು, ಅವ್ರಿಗೆ ಉತ್ತೇಜನ ಕೊಡಬೇಕು. ಅಂದರೆ ಅವ್ರಿಗೆ ನಾವು ಮೋಟಿವೇಟ್ ಮಾಡಿದ್ರೆ ಖಂಡಿತ ಅವರು ಕೂಡ ಒಂದು ಮಾಡೆಲ್ ಆಗಿ ಡೆವಲಪ್ ಆಗ್ತಾರೆ. ಅವ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ, ನೀನು ಯಾಕೆ ಆ ರೀತಿ ಮಾಡ್ತಿಲ್ಲ ಅಂತ ಅವ್ರಿಗೆ ಹೇಳೋ ಮಟ್ಟಕ್ಕೆ ನಾವು ಹೋಗಬೇಕಾಗಿದೆ ನೋಡಿ. ಆದರೆ ಇವನ್ನೆಲ್ಲ ಮಾಡಿದಾಗ ಒಂದು ಸ್ವಲ್ಪ ಬದಲಾವಣೆಯನ್ನು ನಾವು ನಿರೀಕ್ಷಿಸ್ಬೋದಾಗಿದೆ. ಆವಾಗ ಈಗ ಕ್ಲೈಮೇಟ್ ತುಂಬ ಚೇಂಜ್ ಆಗ್ತದೆ ಸರ್, ತುಂಬ ಬದಲಾವಣೆಗಳಾಗ್ತದೆ. ಅದು ಬೆಳೆಗಳ ಮೇಲೆ ತುಂಬ ಪರಿಣಾಮ ಬೀಳ್ತಿದೆ, ಕೀಟಗಳು ಜಾಸ್ತಿ ಆಗ್ತಿದ್ದಾವೆ, ರೋಗ ಬಾಧೆಗಳು ಜಾಸ್ತಿ ಆಗ್ತಿದ್ದಾವೆ. ಇದಕ್ಕೆ ರೈತರಿಗೆ ನಿಮ್ಮಿಂದ ಸಲಹೆಗಳು, ಮತ್ತು ಇದನ್ನು ಓವರ್ಕಮ್ ಮಾಡೋಕ್ಕೆ ಯಾವುದಾದ್ರೂ ಸ್ಪೆಸಿಫಿಕ್ ಆಗಿ ಬೆಳೆಗಳು ಯಾವುದಾದ್ರೂ ಇದ್ದಾವ, ಆ ಥರ ಏನಾದರೂ ಇದ್ದರೆ ಒಂದು ಸಜೆಷನ್ ಸರ್. ನೋಡಿ, ನಾವು ಹೇಳಿದಂಗೆ ಕ್ಲೈಮೇಟ್ ಚೇಂಜಸ್ಸು, ಗ್ಲೋಬಲ್ ವಾರ್ಮಿಂಗು, ಅದರದ್ದು ಕಾನ್ಸೆಕ್ವೆಂಟ್ ಇದು ಸಿಚುವೇಶನ್ನು ಉಂಟಾಗೋದು ಬೆಳೆಗಳ ಮೇಲೆ, ಸೀಸನ್ಗಳ ಮೇಲೆ, ಪೆಸ್ಟ್ ಆ್ಯಂಡ್ ಡಿಸೀಸ್ಗಳ ಮೇಲೆ, ಮತ್ತು ಅಥವಾ ಕ್ವಾಲಿಟಿ ಆಫ್ ದಿ ಪ್ರೊಡ್ಯೂಸ್ ಮೇಲೆ, ಇವೆಲ್ಲದ್ರ ಮೇಲೆ ಸುಮಾರಷ್ಟು ಆಗ್ತಾಯಿದೆ. ಭಾಳ ಜನ ನೋಡಿ, ಗ್ಲೋಬಲ್ ವಾರ್ಮಿಂಗ್ ಅಂತ ಒಂದು 20 ವರ್ಷದಿಂದ ಹೇಳಿದಾಗ ಭಾಳ ಜನ ಅದು ಹೈಪೋಥೆಟಿಕಲ್ ಫಿನಾಮಿನಾ ಅಂತಂದಿದ್ರು. ಬಟ್ ಅದು ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ರಿಯಾಲಿಟಿ, ಅದು ರಿಯಾಲಿಟಿ. ಭಾಳ ಲೇಟ್ ಆದರೂ ಅನೇಕರಿಗೆ ಅದನ್ನು ಒಪ್ಕೊಂಡ್ರು, ಅದನ್ನ ಹೇಳ್ತೀನಿ ಹೇಳಿ. ಅದನ್ನು ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಮತ್ತು ಕ್ಲೈಮೇಟು ಸೀಸನ್ಸ್ ಅದು ಇದು ಇಲ್ಲ ಈಗ, ರೆಗ್ಯುಲಾರಿಟಿ ಆಫ್ ಸೀಸನ್ಸ್ ಅಂತಿಲ್ಲ. ಅಕಾಲಿಕವಾಗಿ ಮಳೆ ಬರೋದು, ಅಥವಾ ಯಾವುದೋ ಒಂದು ಸೀಸನ್ನಲ್ಲಿ ಜಾಸ್ತಿ ಆಗಿಬಿಡೋದು, ಚಳಿ ಜಾಸ್ತಿ ಆಗಿಬಿಡೋದು, ಬೇಸಿಗೆ ಜಾಸ್ತಿ ಆಗಿಬಿಡೋದು, ಇವೆಲ್ಲ ಇದರಿಂದ ನೀವು ಹೇಳ್ದಂಗೆ ನೋಡಿ ಎಕೋಸಿಸ್ಟಮ್ ಮೇಲೆ ಪರಿಣಾಮ ಉಂಟಾಗುತ್ತೆ. ಎಕೋಸಿಸ್ಟಮ್ನಲ್ಲಿ ಎಲ್ಲ ಇರ್ತವೆ ಅಂತಂದೇಳಿ, ಅದು ಒಂದು ಪೆಸ್ಟ್ ಇರ್ಬೋದು, ಡಿಸೀಸ್ ಇರ್ಬೋದು, ಇವನ್ ಪ್ಲ್ಯಾಂಟ್ ಗ್ರೋತ್ ಇರ್ಬೋದು, ಈಲ್ಡ್ ಆಫ್ ದಿ ಕ್ರಾಪ್ ಇರ್ಬೋದು, ಕ್ವಾಲಿಟಿ ಆಫ್ ದಿ ಕ್ರಾಪ್ ಇರ್ಬೋದಾಗಿದೆ, ಇವೆಲ್ಲ ಇರ್ಬೋದು. ಅವೆಲ್ಲವೂ ಅದ್ರ ಮೇಲೆ ಪರಿಣಾಮ ಉಂಟಾಗುತ್ತೆ ನೋಡಿ, ಖಂಡಿತ ಅದ್ರ ಮೇಲೆ ಆಗುತ್ತೆ. ಅದಕ್ಕೆ ನಾವು ತಕ್ಕಂತೆ ಏನು ಗೊತ್ತಾ, ಕ್ಲೈಮೇಟ್ ರೆಸಿಲಿಯೆಂಟ್ ಅಗ್ರಿಕಲ್ಚರ್, ಕ್ಲೈಮೇಟ್ ರೆಸಿಲಿಯೆಂಟ್ ಹಾರ್ಟಿಕಲ್ಚರ್, ಇವನ್ನೆಲ್ಲ ನಾವು ಮಾಡಬೇಕಾಗಿದೆ. ಆ ಪರಿಸ್ಥಿತಿಗೆ, ಅಡ್ವರ್ಸ್ ಪರಿಸ್ಥಿತಿಗೆ ಹೊಂದ್ಕೊಂಡು ಹೋಗುವಂಥದ್ದು, ಕಡಿಮೆ ಬಾಧೆಗೆ ಒಳಗಾಗುವಂತಹ ಬೆಳೆಗಳನ್ನೇ ಮತ್ತು ಯಾವ ಸೀಸನ್ನಲ್ಲಿ ಬೆಳಿಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಬಿತ್ತನೆ, ಮುಂಗಾರು ಬಿತ್ತನೆಯನ್ನೇ ಸ್ವಲ್ಪ 15 ದಿನ ನಾವು ಡಿಲೇ ಮಾಡಬೇಕಾ, ಅಥವಾ 15 ದಿನ ಮೊದಲೇಕೆ ಮಾಡಬೇಕಾ, ಅಥವಾ ಇದನ್ನು ಎಂಟೈರ್ ಸೀಸನ್ನ ಸ್ಕಿಪ್ ಮಾಡಿ ಇನ್ನೊಂದು ಸೀಸನ್ಗೆ ಒಯ್ಯಬಹುದಾ, ಅದನ್ನೇ ಇವೆಲ್ಲ ನೋಡಬೇಕಾಗಿದೆ. ಅದೆಲ್ಲ ಈಗ ದೊಡ್ಡ ರೀತಿಯಲ್ಲಿ ನಡೀತಾ ಇದೆ. ಸರ್, ಇದರಿಂದ ಮಾಹಿತಿ ಏನಾದರೂ ಸಿಗುತ್ತಾ ರೈತರಿಗೆ? ಅಂದರೆ ಕ್ಲೈಮೇಟ್ ಚೇಂಜ್ ಆಗ್ತಿರೋದ್ರ ಪ್ರಕಾರ ರೈತರಿಗೆ ಏನಾದರೂ ಗೌರ್ಮೆಂಟಿಂದ ಆಗಲಿ ಅಥವಾ ಇದರಿಂದ ಆಗಲಿ ಓಕೆ ಸ್ವಲ್ಪ ಡಿಲೇ ಮಾಡಿ ಮುಂದಕ್ಕೆ ಹಾಕಿ, ಆ ಥರ ಏನಾದರೂ ಮಾಹಿತಿಗಳು ಏನಾದ್ರು ಹೋಗ್ತಿದೆಯಾ ಸರ್? ಹೇಳ್ತಾರೆ. ಅದೇನೆಂದರೆ ನೋಡಿ, ಅದು ಒಂದು ಜನರಲ್ ಆಗಿ ಕೆಲವೊಂದು ಹೋಗ್ತಾ ಇರ್ತೇವೆ, ಬಟ್ ಅದು ಲಾಂಗ್ ಟರ್ಮ್ ಪ್ರಿಡಿಕ್ಷನ್ಸಲ್ಲಿ ಅಷ್ಟು ನಾರ್ಮಲಿ ಹೆಲ್ಪ್ ಆಗಲ್ಲ. ಅವು ಲಾಂಗ್ ಟರ್ಮ್ ಪ್ರಿಡಿಕ್ಷನ್ಸ್ ಅಷ್ಟು ಎಕ್ಯುರೇಟ್ ಆಗಿರಲ್ಲ, ಜನರಲ್ ಆಗಿ ಹೇಳ್ತೇವೆ ಅವು ಅಷ್ಟೇ. ಬಟ್ ಶಾರ್ಟ್ ಟರ್ಮ್ ಪ್ರಿಡಿಕ್ಷನ್ಸ್ ಇರ್ತೇವಲ್ಲ, 10 ದಿನದಲ್ಲಿ 15 ದಿನದಲ್ಲಿ, ವಾರದಲ್ಲಿ ಏನು ಚೇಂಜಸ್, ಅವೆಲ್ಲ ತುಂಬ ಎಕ್ಯುರೇಟ್ ಆಗಿರ್ತವೆ, ತುಂಬ ನಿಯರ್ ರಿಯಲ್ಲೇ. ಅದನ್ನು ಹೇಳಿದ್ಬೇಕು. ಅದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ತಾಯಿದೆ. ಅದು ತುಂಬ ಜನಕ್ಕೆ ಕೃಷಿ ಕಾರ್ಯ ಮೊನ್ನೆ ಹೇಳಿದರೆ ಯಾವುದೋ ಒಂದು 1 or 2 ಮಳೆ ಬಂದಾಗ
ತಕ್ಷಣ ಬಿತ್ತನೆ ಮಾಡಬೇಡಿ. ಸ್ವಲ್ಪ ಇನ್ನೂ ಮಳೆ ಫುಲ್ ಸ್ವಿಂಗ್ ಆಗಿಲ್ಲ, ಈಗಿನ್ನೂ ಅದಿನ್ನೂ ಮೋಡಗಳು ಮನ್ಸೂನ್ ಮೋಡಗಳು ಫುಲ್ಲಾಗಿ ಬಂದಿಲ್ಲ, ಅದು ಬಂದಮೇಲೆ ಶುರು ಮಾಡಿ ಅಂತ ಹೇಳಿದ್ದಾರೆ. ಈಗ ಸುಮ್ಮನೆ ಹಾಕ್ಬಿಟ್ರೆ ನಡುವೆ ಏನಾದರೂ ಡ್ರೈ ಸ್ಪೆಲ್ ಆಗಿಬಿಟ್ರೆ ಒಂದು 15 ದಿನ ಯಾವುದಾದ್ರು ಒಂದು ಉದ್ದನೂ ಆಗಲಿ ಅಥವಾ ಹೆಸರಾಗಲಿ ಇಂಥವೆಲ್ಲ ಲಕ್ಷಾಂತರ ಹೆಕ್ಟರ್ದಲ್ಲಿ ಹಾಕ್ತಾರೆ ಈಗ ಇಲ್ಲೆಲ್ಲ ಸೆಂಟ್ರಲ್. ಅಂದರೆ ಈ ನಮ್ಮ ಭಾಗದಲ್ಲಿ ಒಂದು 26 mm ಮಳೆ ಬಂತು ಸರ್. ನಾವೇನು ಮಾಡಿದ್ವಿ, 26 mm ಬಂತು, 2 days ಬಿಟ್ಕೊಂಡು ಭೂಮಿ ಸಿದ್ಧತೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಇನ್ನೇನು ಬಿತ್ತನೆ ಮಾಡುವಂತಹ ಇದರಲ್ಲಿ ಸರ್ ಮೋಸ್ಟ್ಲಿ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಏನೋ ನನಗೇನೋ ಒಂದು ಅನ್ನಿಸ್ತು, ಇಲ್ಲ ಸ್ಟಾಪ್ ಮಾಡೋಣ. ಬಟ್ 10 days ಆಯಿತು ಸರ್, ನಾವೇನಾದರೂ ಬಿತ್ತನೆ ಮಾಡಿಬಿಟ್ಟಿದ್ದಿದ್ರೆ ನೋಡಿ ಅವು ಮೊಳಕೆ ಬಂದುಬಿಟ್ಟು ಒಣಗಿಬಿಡ್ತೀವಿ ನೋಡಿ. ಹಂಗಾಗಿ ಅದರಿಂದ ಅಲ್ಲೇ ಸ್ವಲ್ಪ ನಾವು ಇದನ್ನು ಕೇಳಬೇಕಾಗುತ್ತೆ ಅಲ್ಲಿ. ಮತ್ತು ಇನ್ನೊಂದು ಏನಂತಂದರೆ ಕೆಲವು ಡ್ರೌಟ್ ಟಾಲರೆಂಟು, ಡ್ರೌಟ್ ರೆಸಿಸ್ಟೆಂಟ್ ವೆರೈಟೀಸು ಮತ್ತು ಇಂಥ ಡ್ರೌಟನ್ನು ತಡ್ಕೊಳ್ಳೋಂಥವು ಮುಂದೆ ಬಂದು ಪಿಕಪ್ ಆಗುವಂಥದ್ದು. ಮತ್ತು ಫಾರ್ ಎಕ್ಸಾಂಪಲ್ ರಾಗಿ ನೋಡಿ, ರಾಗಿಯಲ್ಲಿ ಇದು ಈಗ ತುಂಬ ಅವಾಗಿವಾಗ ಅಫೆಕ್ಟ್ ಆಗ್ತಾ ಇರ್ತದೆ. ರಾಗಿಯಲ್ಲಿ ಒಂದು ಸ್ಟೇಜಲ್ಲಿ ಬಂದು ಮಳೆನೇ ಇರಲ್ಲ ಅಲ್ಲಿ ನೋಡಿ, ಅವಾಗ ಅದು ರಾಗಿ ತಡ್ಕೊಳ್ತದೆ. ಯಾಕಂದರೆ ರಾಗಿ ಈಸ್ ಅ ವೈಲ್ಡ್ ಗ್ರಾಸ್ ವೆರೈಟಿ, ಅದು ಅದರಲ್ಲಿ ವೈಲ್ಡ್ ಜೀನ್ಸ್ ಸಹ ಇವೆ, ಅದರಲ್ಲಿ ಅಂದ್ರೆ ಇಷ್ಟೆಲ್ಲ ಹೈಬ್ರಿಡ್ ಡೆವಲಪ್ ಮಾಡೋದು ವೈಲ್ಡ್ ಜೀನ್ಸ್ ಅದರಲ್ಲಿ ಇವೆ. ಅದು ಹುಲ್ಲಿನಿಂದ ಬಂದಿದ್ದದು, ಹುಲ್ಲಿನಷ್ಟು ಬೇರೆ ಮೇಜನಷ್ಟು ಅಥವಾ ಈ ಸೋರ್ಗಮ್ದಷ್ಟು ರೈ ಓಟು ಅಷ್ಟು ಆ ಮಟ್ಟದಲ್ಲಿ ಅದು ಇವಾಲ್ವ್ ಆಗಿಲ್ಲ. ಸ್ವಲ್ಪ ಓಲ್ಡ್ ಅಥವಾ ವೈಲ್ಡ್ ಜೀನ್ಸನ್ನು ಉಳಿಸ್ಕೊಂಡೇ ಬಂದುಬಿಟ್ಟಿದೆ ಅದು. ಅದರಲ್ಲಿ ಮತ್ತೆ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದೆ. ಅದರಿಂದ ಸ್ವಲ್ಪ ಹಾರ್ಡಿನೆಸ್ ಇದೆ ಅದಕ್ಕೆ, ವೈಲ್ಡ್ ಹಾರ್ಡಿನೆಸ್ ಅಂತ ಹೇಳ್ತಾರಲ್ಲ, ಅದರಿಂದ ಅದು ಸ್ವಲ್ಪ ಡ್ರೌಟನ್ನು ಎದುರಿಸ್ತದೆ. ಡ್ರೌಟ್ ಟಾಲರೆಂಟು ಇದೆ ಅದು ನೋಡಿ. ಅದು ಮತ್ತು ಒಂದು ಸ್ವಲ್ಪ ಡ್ರೈ ಸ್ಪೆಲ್ ಆದರೂ ಸಹ, ಒಣಗಿದಂಗೆ ಆದರೂ ಸಹ ಮಳೆ ಬಂದರೆ ಮತ್ತೆ ಚೇತರಿಸ್ಕೊಂಡ್ಬಿಡ್ತದೆ, ಸಡನ್ನಾಗಿ ಚೇತರಿಸ್ಕೊಳ್ತದೆ. ಅದು ರಾಗಿಯಲ್ಲಿ ರಿಮಾರ್ಕಬಲ್ ಕ್ವಾಲಿಟೀಸ್. ಅದರಲ್ಲಿ ಮತ್ತೆ ಕೆಲವು ವೆರೈಟೀಸ್ ಇನ್ನೂ ಜಾಸ್ತಿ ಈ ಕ್ಲೈಮೇಟ್ ರೆಸಿಸ್ಟೆಂಟು, ಕ್ಲೈಮೇಟ್ ರೆಸಿಲಿಯೆಂಟ್ ವೆರೈಟೀಸ್ ಅದ್ರಲ್ಲಿ ಬಂದಿವೆ. ಪರ್ಟಿಕ್ಯುಲರ್ ಸೀಸನ್ನಲ್ಲಿ ತುಂಬ ಲೇಟ್, ಮಳೆ ಬೇಗನೆ ಬಂದರೆ ಹಾಕೋಂಥದ್ದು, ಮಳೆ ಲೇಟಾಗಿ ಬಿಟ್ಟು ಬಂದುಬಿಟ್ಟಿದೆ ಅವಾಗ ಕೆಲವೊಂದು ವೆರೈಟೀಸ್ ಇವೆ. ಅಂದರೆ ಅಳಿದುಳಿದ ಆ ವೆಟ್ ಪೀರಿಯಡ್ ಕಡಿಮೆ ಇರ್ತದೆ, ಅಷ್ಟರಲ್ಲೇ ಅದು ಬರುತ್ತೆ ನೋಡಿ. ಅಂಥವೂ ಸಹ ಇವೆ. ಫಾರ್ ಎಕ್ಸಾಂಪಲ್ ಒಂದು ಆಗಸ್ಟ್ ತಿಂಗಳದೊಳಗೂ ಮಳೆನೇ ಬರಲಿಲ್ಲ ಅಂದ್ಕೊಳ್ಳಿ, ಆಗಸ್ಟಲ್ಲಿ ಮಳೆ ಬಂದುಬಿಡ್ತು. ಇನ್ನು ಆಗಲೇ ಉಳಿದಿದ್ದನ್ನು ಗ್ರೋಯಿಂಗ್ ಪೀರಿಯಡ್ ಈ ಶಾರ್ಟ್ ಪೀರಿಯಡ್, ಇದು ಒಂದು 65, 70, 80 ದಿನ ಅಷ್ಟೇ. ಅದಕ್ಕೆ ಸೂಟ್ ಆಗುವಂಥ ಕೆಲವು ಶಾರ್ಟ್ ಡ್ಯೂರೇಷನ್ ರಾಗಿಗಳಿವೆ, ಅದಕ್ಕೆ ಅಂಥವಿವೆ. ಅಥವಾ ಕೆಲವೊಂದು ಬೇರೆ ಬೆಳೆಗಳಿವೆ, ಅಂಥದನ್ನು ಅವರಲ್ಲಿ ಸಜೆಸ್ಟ್ ಮಾಡ್ತಿದ್ದಾರೆ, ಅದನ್ನು ಮಾಡ್ತಿದ್ದಾರೆ. ಮತ್ತೇನಂತಂದರೆ ಡಿಫ್ರೆಂಟ್ ಇನ್ ದ ಪ್ರಾಕ್ಟೀಸಸ್ ಎಲ್ಲ ಏನಂತಂದರೆ ಕೆಲವೊಂದು ಕೆಮಿಕಲ್ಸನ್ನು ನಾವು ಸ್ಪ್ರೇ ಮಾಡೋವಂಥದ್ದು, ಅದರಿಂದ ಹಾರ್ಡಿನೆಸ್ ಬರ್ತದೆ. ಕೆಲವೊಂದು ಫರ್ಟಿಲೈಸರ್ ಹಾಕೋದು, ಪೊಟ್ಯಾಶ್ ಹಾಕೋದು, ಬೋರಾನ್ ಹಾಕೋದು, ಇದರಿಂದ ಸ್ವಲ್ಪ ಹಾರ್ಡಿನೆಸ್ ಬರ್ತದೆ ಅವಕ್ಕೆಲ್ಲ ನೋಡಿ. ಅಂಥವೆಲ್ಲ ಬಂದಾಗ ಅದನ್ನೆಲ್ಲ ಹಾಕೋದ್ರಿಂದ ಸ್ವಲ್ಪ ರೆಸಿಸ್ಟೆಂಟ್ ಆಗಿರ್ತೀವಿ, ಬೋರಾನ್ ದೇ ಫೇಸ್ ದಿ ಅಡ್ವರ್ಸ್ ಕಂಡೀಷನ್ಸ್ ವಿತ್ ಸಮ್ ಸ್ಟ್ರೆಂತ್. ಅದನ್ನು ಮಾಡ್ತೇವೆ, ಅದನ್ನು ಸಹ ನಾವು ಅದನ್ನು ಹೇಳಬೇಕಾಗುತ್ತೆ. ಮತ್ತು ಅಂದರೆ ಸ್ವಲ್ಪ ದಿನ ವಿತ್ ಸ್ಟ್ಯಾಂಡ್ ಆಗುವಂಥ ಮತ್ತು ಇವನ್ ಅದರ್ ರೆಗ್ಯುಲರ್ ಪ್ರಾಕ್ಟೀಸ್ ಐತೆ, ಸ್ವಲ್ಪ ಅದನ್ನ ಹರಗೋದು ಅಂತ, ಮಣ್ಣನ್ನು ಸ್ವಲ್ಪ ಲೂಸ್ ಮಾಡೋದು, ಮಾಯ್ಶ್ಚರ್ನ ಜಾಸ್ತಿ ಇವಾಪ್ರೇಟ್ ಆಗದಂಗೆ ನೋಡ್ಕೊಳ್ಳೋದು. ಹೊಸ ವೆರೈಟೀಸ್ ಬಂದಿವೆ ಆ ಸೀಸನ್ಗೆ, ಅಂಥ ಪರಿಸ್ಥಿತಿಗೆ ಸೂಟ್ ಆಗುವಂಥ ವೆರೈಟೀಸ್ ಇವೆ. ಇವತ್ತು ಎಲ್ಲ ಗೌರ್ಮೆಂಟ್ ವೆರೈಟೀಸ್ ಇವೆ, ಪ್ರೈವೇಟ್ ವೆರೈಟೀಸ್ ಇವೆ. ಅಂಥವನ್ನೆಲ್ಲ ಅವ್ರಿಗೆ ಅದು ಮಾಡಬೇಕಾಗಿದೆ. ಮತ್ತು ಪೆಸ್ಟ್ ಆ್ಯಂಡ್ ಡಿಸೀಸ್ ಬಗ್ಗೆ ಸಂಬಂಧಿಸಿದ ಹಾಗೆ ಜಾಸ್ತಿ ಉಲ್ಬಣ ಆದಾಗ ಏನೇನು ಮಾಡಬೇಕು ಅದಕ್ಕೆಲ್ಲ ಅವ್ರಿಗೆಲ್ಲ ಕೃಷಿ ಇಲಾಖೆ ಮೂಲಕ, ತೋಟಗಾರಿಕೆ ಇಲಾಖೆ ಮೂಲಕ ಟೈಮ್ ಟು ಟೈಮ್ ಎಲ್ಲ ಅವ್ರಿಗೆ ಗೈಡೆನ್ಸ್ ಸಿಗ್ತಾ ಇದೆ. ಮತ್ತು ಇವೆ ನೋಡಿ, ರೈತ ಸಂಪರ್ಕ ಕೇಂದ್ರಗಳಿವೆ, ಅಲ್ಲಿಂದ ಎಲ್ಲ ಕಡೆ ಮಾಹಿತಿ ಅವರಿಗೆ ಕೊಡ್ತಾ ಇದೆ. ಬಟ್ ಸಾಲದು, ಅದು ದೊಡ್ಡ ರೀತಿ ಆಗ್ತಾ ಇರ್ತದೆ. ಇವತ್ತಿಗಿಂತ ಮಾಧ್ಯಮಗಳ ಮೂಲಕ ಅಲ್ಲಿನ ಸಾಕಷ್ಟು ವಿವರಗಳನ್ನ ಅಲ್ಲೇ ಹಾಕ್ತಾ ಇರ್ತಾರೆ ಎಲ್ಲದರಲ್ಲಿ. ತಾವು ಅದು ಒಂದು ಗೂಗಲ್ದಲ್ಲಿರ್ಬೋದು ಅಥವಾ ಯೂಟ್ಯೂಬಲ್ಲಿರ್ಬೋದು, ಬೇರೆ ಬೇರೆ ಅದರಲ್ಲಿ ಇವತ್ತಿಗೆ ಬೇರೆ ಬೇರೆ ಚಾನೆಲ್ಗಳಿವೆ, ಪ್ರೈವೇಟ್ ಚಾನೆಲ್ಸಲ್ಲಿ. ಅದರಲ್ಲಿ ಕೃಷಿಗೆ ಸಂಬಂಧಿಸಿದಂಗೆ ಬೇಕಾದಷ್ಟು ಚಾನೆಲ್ಗಳಿವೆ, ಅಲ್ಲೆಲ್ಲ ಅದನ್ನು ನೋಡ್ತಾ ಇರ್ತಾರೆ ರೈತರು. ಇವತ್ತು ನೋಡಿಬಿಟ್ಟು ಅದರಲ್ಲಿ ಕ್ಲೈಮೇಟ್ ಚೇಂಜಸ್ಸು ಮತ್ತು ವೆದರ್ ರೆಸಿಲಿಯನ್ಸು ಮತ್ತು ಅಡ್ವರ್ಸ್ ವೆದರ್ ಬಗ್ಗೆ ಆಗಲಿ ಮತ್ತು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಸಾಕಷ್ಟು ತಿಳ್ಕೊಳ್ತಾ ಇದ್ದಾರೆ. ಬಟ್ ಸಿಸ್ಟಮೆಟಿಕ್ಕಾಗಿ ಅದನ್ನು ತಿಳಿಸಿ ಹೇಳಿಬಿಟ್ಟು ಅದಕ್ಕೆ ತಕ್ಕಂತೆ ಅವ್ರನ್ನ ನಾವು ರೆಡಿ ಮಾಡಬೇಕಾಗಿದೆ ರೈತರು. ಸುಮ್ಮನೆ ಅಬ್ರಪ್ಟಾಗಿ ಅರ್ಧಂಬರ್ಧ ತಿಳ್ಕೊಳ್ಳೋದ್ರಾಗ ಅರ್ಥ ಇಲ್ಲ. ಪೂರ್ತಿಯಾಗಿ ನನಗೆ ಗೊತ್ತಿದೆ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು, ನನಗೆ ಗೊತ್ತಿದೆ ಅಷ್ಟೇ. ಅದ್ರ ಆಚೆಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅದರಿಂದ ಅದಕ್ಕೆ ತಕ್ಕಂತೆ ಹೇಗೆ ಎದುರಿಸ್ಬೇಕು, ಅದನ್ನೇ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಅವೆಲ್ಲವೂ ತುಂಬ ದೊಡ್ಡ ರೀತಿಯಲ್ಲಿ ಗೌರ್ಮೆಂಟ್ ಸಮೇತ, ರಿಸರ್ಚ್ ಸ್ಟೇಷನ್ ಸಮೇತ, ಇಲಾಖೆಗಳು ಸಮೇತ ಅದನ್ನು ಮಾಡಬೇಕಾಗಿದೆ. ಅದಾಗ್ತಾಯಿದೆ. ಮತ್ತು ಗ್ಲೋಬಲ್ ವಾರ್ಮಿಂಗ್ ಈಸ್ ಜನರಲ್ ಫಿಯರ್ ಅಂದ್ಕೊಳ್ಬೋದು ನೀವು. ಜನರಲ್ ಫಿಯರ್ ಅದು ಎಲ್ಲರ ಒಂದು ವ್ಯಕ್ತವಾದ ದೊಡ್ಡ ಭಯ ಅಂತ ಅನ್ಕೋಬೋದು ಅಷ್ಟೇ. ಬಟ್ ಅದಕ್ಕಿಂತ ಬೇರೆ ಭಯಗಳು ಇವೆಲ್ಲ. ಇವತ್ತು ಲೇಬರ್ ಸಿಗದೆ ಇರೋದು, ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗಿದೆ ಮಾರ್ಕೆಟ್ನಲ್ಲಿ, ಇವೆಲ್ಲವೂ ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್. ಗ್ಲೋಬಲ್ ವಾರ್ಮಿಂಗ್ ಅಂತ ಭಯ ಹುಟ್ಟಿಸುವಂತಹ ಭಯ ಅಂತೂ ಅಲ್ಲ, ಕ್ರಿಯೇಟ್ಸ್ ಏನು ಭಯ ಇನ್ ದ ಬ್ಯಾಕ್ ಗ್ರೌಂಡ್ ಅದು. ಬಟ್ ನಿತ್ಯ ಉಂಟಾಗುವ ಭಯಗಳು ಇವೆಲ್ಲ ನಾನು ಹೇಳಿದ್ದು ಅಂತ, ಅವೆಲ್ಲವನ್ನು ಸಹ ಅವೆರಡನ್ನೂ ಸಾಲ್ವ್ ಮಾಡ್ಕೊಂಡೇ ಹೋಗಬೇಕಾಗುತ್ತೆ. ಕರೆಕ್ಟ್.
ಓಕೆ ಸರ್. ಗ್ಲೋಬಲ್ ವಾರ್ಮಿಂಗಿಂದ ಏನು ರೈನಿ ಸೀಸನ್ ಹೋಗ್ಬಿಟ್ಟು ಜೂನ್ನಿಂದ ಅಕ್ಟೋಬರ್ವರೆಗೂ ಅದೇನು ಬಿಟ್ಬಿಟ್ಟು ಅದು ನವಂಬರ್ದಿಂದ ಮಾರ್ಚ್ವರೆಗೇನು ಹೋಗಿಲ್ಲ ಅದು ಗೊತ್ತಾ? ಅಷ್ಟು ಮೈನರ್ ಚೇಂಜಸ್ ಅಲ್ಲೆಲ್ಲ ಸಬ್ಸೆಕ್ವೆಂಟ್ಲಿ ಅದು ಸಾಕಷ್ಟು ಬದಲಾವಣೆ ಆಗಿವೆ, ಚೇಂಜಸ್ ಆಗ್ತಾ ಇರ್ತವೆ. ಬಟ್ ಅದು ಏನಂತಾರೆ ತುಂಬ ಹಾರ್ಮ್ಫುಲ್ ಆಗಿ ಏನು ಇರಲ್ಲ, ಅದು ಮೈನರ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುವಂಥ ಬದಲಾವಣೆಗಳು ಆಗಿವೆ ನೋಡಿ. ಬಟ್ ದೊಡ್ಡ ರೀತಿಯಿಂದ ಘೋರವಾದ ದುರಂತಕ್ಕೆ ಎಡೆ ಮಾಡಿಕೊಟ್ಟಿಲ್ಲ ನೋಡಿ. ಅದು ಸ್ವಲ್ಪ ಇರ್ತದೆ, ಅದಕ್ಕೆ ನಾವು ಸಿದ್ಧತೆ ಅಥವಾ ಪರಿಹಾರಗಳನ್ನು ಅಲ್ಲಿ ಕಂಡುಕೊಳ್ಬೇಕು. ಬಟ್ ಗ್ಲೋಬಲ್ ವಾರ್ಮಿಂಗ್ ಈಸ್ ಅ ರಿಯಾಲಿಟಿ, ಅದು ಆಗ್ತಾ ಇದೆ. ಲಾಸ್ ಆಫ್ ಸೀಸನ್ಸ್ ಅಂತೂ ಕಾಣ್ತಾ ಇದೆ ನಮಗೆ ನೋಡಿ. ಅದರಿಂದ ಅದನ್ನು ನಾವು ಅಲ್ಲಿಗೆಳೆಯೋಕ್ಕಾಗಲ್ಲ. ಓಕೆ, ಅಂದರೆ ಇದು ಕನ್ಕ್ಲೂಷನ್ ಮಾಡೋದಾದರೆ ಹೇಗೆ ಅಂತಂದರೆ ಅದಕ್ಕೆ ತಕ್ಕನಂತಹ ವೆರೈಟಿಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು. ವೆರೈಟಿಗಳು, ಟೆಕ್ನಾಲಜಿ ಪದ್ಧತಿಗಳು ಆಯ್ಕೆ ಮಾಡ್ಕೊಳ್ಳಿ, ಮತ್ತೆ ಸ್ಪ್ರೇ ಮಾಡಬೇಕು ಅಂತಂದ್ರೆ ಅದನ್ನ ತಿಳ್ಕೊಳ್ಳಿ ಅಂತ ಹೇಳಿ ಇದೊಂದು ಕನ್ಕ್ಲೂಷನ್ ನಾವು ಮಾಡ್ಬೋದು ಆಗಿದೆ ಸರ್. ಈಗ ತುಂಬ ಟ್ರೆಂಡಿಂಗಲ್ಲಿರುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸೇಬು ಬೆಳೆಯನ್ನು ಬೆಳೆದ್ರೆ ನನಗೆ ಒಂದು ಲಕ್ಷ ಆದಾಯ ಬರುತ್ತೆ. ಆ್ಯಪಲ್ ಒಂದು ಬೆಳೆ ಆಯಿತು, ಬ್ಲೂಬೆರಿನೂ ಕೂಡ ಒಂದು ಬೆಳೆ ಆಯಿತು. ಬ್ಲೂಬೆರಿ ಅಂತೂ ಒಂದು ಟ್ರೆಂಡಿಂಗು, ನನಗೆ ಅದರಲ್ಲಿ ಒಂದು 50 ಲಕ್ಷ ಆದಾಯ ಬರುತ್ತೆ ನನಗೆ. ರೈತರಿಗೆ ಒಂದು ಅವ್ರ ಒಳಗಡೆ ಒಂದು ಬಟರ್ಫ್ಲೈಸ್ ಹುಡ್ತಾ ಇದೆ. ನಿಜವಾಗ್ಲೂ ಇದರಿಂದ ಲಕ್ಷ ಆದಾಯ ಬರ್ತಿದ್ಯಾ ಸರ್?